ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮ. ಗುಡ್ ಮಾರ್ನಿಂಗ್, ಎಲ್ಲರಿಗೆ ನಮಸ್ಕಾರ. DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2161ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರಾಡಕ್ಟ್ ಟ್ರೈನಿಂಗ್. ಈ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್, ನಮ್ಮ ಮಹಾಗುರುಗಳು ಅಂತ ಹೇಳ್ಬೋದು. DX ನಲ್ಲಿ ಸತತ ಒಂದು 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ. ಯಾಕಂದ್ರೆ 25 ವರ್ಷದಲ್ಲಿ 25ಗಿಂತಲೂ ಜಾಸ್ತಿ ದೇಶವನ್ನು DX ಮುಖಾಂತರ ಸುತ್ತಿ ಬಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆಗೆ ಇವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಇವರ ಟೀಮಲ್ಲಿ 65,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಇವರೇ ನಿಮ್ಮ ನೆಚ್ಚಿನ ನಾಯಕರಾದ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಆದ ಶ್ರೀ SN ಶೆಟ್ಟಿ ಉಡುಪಿ ಇಂದಿನ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವತ್ತಿನ ಪ್ರಾಡಕ್ಟ್ ನಮ್ಮದು ಸೂಪರ್ ಗ್ರೀನ್. ಈಗ ಆಲ್ರೆಡಿ ನಿಮಗೆ ಡಾಕ್ಟರ್ ಹೇಳಿದ್ದಾರೆ ಎಸಿಡಿಟಿಯಿಂದ ಏನೇನು ಪ್ರಾಬ್ಲಮ್ ಆಗ್ತದೆ, ಎಸಿಡಿಟಿ ಹೇಗೆ ಬರ್ತದೆ, ಇದರ ಬಗ್ಗೆ ಎಲ್ಲ ನೀವು ತುಂಬ ಗೊತ್ತಿದೆ, ನಿಮಗೆ ತುಂಬ ಜನರಿಗೆ ಗೊತ್ತಿದೆ. ಆದರೆ ಆ ಪಟ್ಟಿಯನ್ನು ಫಾಲೋ ಮಾಡಬೇಕು. ಫಾಲೋ ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಆಮೇಲೆ ಡಾಕ್ಟರ್ ಹೇಳಿದ್ರು ಕಾಫಿ ಟೀ ಕುಡಿಬಾರ್ದು ಅಂತ. ನಾವು ಹೇಳ್ತೀವಿ ಕಾಫಿ ಟೀ ಕುಡೀರಿ ಅಂತ. ಕಾಫಿ ಟೀ ಯಾವ ಕಾಫಿ? ಹಾಲು ಹಾಕಿದ ಕಾಫಿಯನ್ನು ಕುಡಿಬೇಡಿ ಹೇಳ್ತಾರೆ. ಹಾಲು ಹಾಕಿದ್ರೆ ಕೂಡಲೇ ಅದು ಅಸಿಡಿಟಿ ಆಗ್ತದೆ. ನೀವು ಬ್ಲ್ಯಾಕ್ ಕಾಫಿ ಲೀಟರ್ ಗಟ್ಟಲೆ ಕುಡಿಬೋದು, ಏನು ತೊಂದರೆ ಇಲ್ಲ. ಹಾಲನ್ನು ಸಪರೇಟ್ ಆಗಿ ಕುಡೀರಿ. ಟೀ ಒಟ್ಟಿಗೆ ಅಥವಾ ಕಾಫಿ ಒಟ್ಟಿಗೆ ಹಾಕಿ ಕುಡಿದ್ರೆ ಅದು ಅಸಿಡಿಟಿ ಆಗ್ತದೆ. ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಒಂದು ಬೆಸ್ಟ್ ವಿಡಿಯೋ ಅದು. ಸೊ ನಮಗೆ ಫ್ರೀ ಇದ್ರೆ ಮತ್ತೆ ಹಾಕೋಣ. ಸೊ ಈಗ ಈ ಪ್ರಾಡಕ್ಟ್ ನಿಮಗೆ ಸಪ್ಲಿಮೆಂಟ್ ಅಂದರೆ ಏನು? ಸಪ್ಲಿಮೆಂಟನ್ನು ನಾವು ಯಾಕೆ ಯೂಸ್ ಮಾಡಬೇಕು? ಯಾಕಂದರೆ ಇವತ್ತು ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಾವು ಏನಂದರೆ ನಮಗೆ ಟೈಮ್ ಇಲ್ಲ. ಈ ಎಲ್ಲ ಆಹಾರ ಪದ್ಧತಿಯನ್ನು ಕರೆಕ್ಟಾಗಿ ಫಾಲೋ ಮಾಡುವಷ್ಟು ಟೈಮು ಮತ್ತು ಪೇಷನ್ಸು ಜನರಿಗೆ ಇಲ್ಲ. ಅದಕ್ಕೋಸ್ಕರ ಈ ಫುಡ್ ಸಪ್ಲಿಮೆಂಟ್ಗೆ ಒಂದು ಡೆಫಿನೇಷನ್ ಇದೆ. ಇಫ್ ಎ ಡಯಟರಿ ಸಪ್ಲಿಮೆಂಟ್ ಲೇಬಲ್ ಇನ್ಕ್ಲೂಡ್ಸ್ ಎ ಸ್ಟ್ರಕ್ಚರ್ function claim, it must be paired with a disclaimer that FDA has not evaluated the claim, the state that the dietary supplement is not intended to diagnose or treat or cure or prevent any disease. ಇದು ಒಂದು ಸಪ್ಲಿಮೆಂಟ್ ಪ್ರಾಡಕ್ಟ್. ಇದರಲ್ಲಿ ನಮಗೆ ಏನೇನು ಬೇಕು, ಯಾವ ಪ್ರಾಬ್ಲಮ್ಗೆ ಅದು ಅದರಲ್ಲಿ ಇರ್ತದೆ. ಇದನ್ನು ತಗೊಳ್ಳೋದ್ರಿಂದ ಎಸ್ಪೆಷಲಿ ಮೇನ್ಲಿ ಬಾಡಿ pH ಚೇಂಜ್ ಆಗ್ತದೆ ನೋಡಿ. ಇದು ನೆನ್ಪಿಟ್ಕೊಳ್ಳಿ. ಬಾಡಿ pH ಅಂದರೆ ಬಾಡಿಯಲ್ಲಿ ನಮಗೆ ಆಲ್ಕಲೈನ್ ಆ್ಯಂಡ್ ಅಸಿಡಿಕ್ ಅಂತ ಹೇಳ್ತಾರೆ. ಸಾಧಾರಣ ನಮಗೆ 20-80 ಪ್ರಮಾಣದಲ್ಲಿ ಅದಿರಬೇಕು. 20 ನಮಗೆ ಅಸಿಡಿಕ್ ಇದ್ದರೆ 80 ಪ್ರಮಾಣದಲ್ಲಿ ಆಮ್ಲಿಕ ಮತ್ತು ಕ್ಷಾರೀಯ ಇರಬೇಕು. ಆವಾಗ ನಮ್ಮ ಬಾಡಿ, ಅಂದರೆ ಹೊಟ್ಟೆ ಕರೆಕ್ಟ್ ಇರ್ತದೆ. ಆವಾಗ ಎಲ್ಲದೂ ಕರೆಕ್ಟ್ ಇರ್ತದೆ. ಆದರೆ ಇಲ್ಲಿಗೆ ನೋಡಿ, 56% ಆಫ್ ಇಂಡಿಯನ್ ಫ್ಯಾಮಿಲೀಸ್ ಹ್ಯಾವ್ ರಿಪೋರ್ಟೆಡ್ ಡೈಜೆಸ್ಟಿವ್ ಹೆಲ್ತ್ ಇಶ್ಯೂಸ್. ಒಂದು ರಿಪೋರ್ಟ್ ಹೇಳ್ತದೆ 56 ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಈ ಪ್ರಾಬ್ಲಮ್ ಇದೆ ನೋಡಿ, ಎಸಿಡಿಟಿ ಪ್ರಾಬ್ಲಮ್ ಇದ್ದವರೆಲ್ಲ ಕೈ ಎತ್ತಬಹುದಾ? ಯಾರು ಕೈ ಎತ್ತೋದಿಲ್ಲ. ಯಾಕೆಂದ್ರೆ ನೀವೆಲ್ಲ DX ಅಂತ ತಿಂತೀರ ಅಂತ ಆದರೆ ಗೊತ್ತಾಗ್ಬೋದು. ಆದರೆ ನಾನು ಹೇಳ್ತೀನಿ, ನೀವು ಈವನ್ DX ಅಂತ ತಿಂದರೂ ಕೂಡ ಕೆಲವ್ರು ನೋಡ್ತೀನಿ ನಾನು, ಈ ಅನ್ಹೆಲ್ದಿ ಫುಡ್ ತಗೊಳ್ತಾ ಇರ್ತಾರೆ. ಆಮೇಲೆ ಮಾರ್ಕೆಟಲ್ಲಿ ಸಿಗುವ ಕೆಲವು ಐಟಮನ್ನು ತಿಂತಾ ಇರ್ತಾರೆ. ಈಗ ಆಲ್ರೆಡಿ ಡಾಕ್ಟ್ರ್ ಹೇಳಿದರು ಯಾವ್ಯಾವ ಫುಡ್ಡನ್ನು ಯಾವಾಗ ತಗೋಬೇಕು ಅದು ಗೊತ್ತಿಲ್ಲ, ಅದನ್ನು ತಗೊಳ್ತಾ ಇರ್ತಾರೆ. ಅದರಿಂದಾಗಿ ಈ ಎಸಿಡಿಟಿ ಪ್ರಾಬ್ಲಮ್ ಬರ್ತದೆ. ನೀವು DX ಇದೆ ಅಂತ ಹೇಳ್ಕೊಳ್ಳು ಎಲ್ಲ ನೀವು ತಿಂದು ಅದನ್ನೆಲ್ಲ ತಿನ್ಲಿಕ್ಕೆ ಹೋದರೆ ಪ್ರಾಬ್ಲಮ್ ಆಗ್ತದೆ. ದಿಸ್ ಸರ್ವೆ ವಾಸ್ ಕಂಡಕ್ಟೆಡ್ ಅಮಾಂಗ್ಸ್ ದ 538 ಮದರ್ಸ್. 538 ತಾಯಂದರ ಮೇಲೆ ಇದನ್ನು ಪ್ರಯೋಗ ಮಾಡಿದಾಗ ಏಜ್ಡ್ ಅಬೌಟ್ 25-45 ಇಯರ್ಸ್ ಅಕ್ರಾಸ್ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದ್ ಆ್ಯಂಡ್ ಚೆನ್ನೈ, ಇಷ್ಟು ಸಿಟಿಗಳಲ್ಲಿ ಇದನ್ನು ಸರ್ವೆ ಮಾಡಿದಾಗ ಏನಾಗಿದೆ ಅಂದರೆ 56% ಜನರಿಗೆ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ. ಈ ಪ್ರಾಬ್ಲಮ್ ಇಂದ ಏನಾಗ್ತದೆ ಯಾರಾದ್ರೂ ಹೇಳ್ಬೋದಾ? ಇದು ಕಂಟಿನ್ಯೂಸ್ ಇದ್ರೆ ಏನಾಗ್ತದೆ ಈ ಪ್ರಾಬ್ಲಮ್? ಎನಿಬಡಿ? ಗ್ಯಾಸ್ಟ್ರಿಕ್ ಅಲ್ಸರ್ ಆಗ್ತದೆ. ಟ್ಯೂಮರ್ ಆಗ್ಬೋದು. ಓಕೆ, ವೆರಿ ಗುಡ್.
In anybody? ಯೂರಿಕ್ ಆಸಿಡ್ ಆಗ್ತದೆ. Okay, that is also chances. Okay, in anybody? ಗುಡ್ ಮಾರ್ನಿಂಗ್ ಸರ್. ಹೆಡೆಕ್ Good morning. ಬರ್ತದೆ ಹೇಳಿ. ಹೆಡೆಕ್ ಬರ್ತದೆ ಸರ್. ಹೆಡ್ಏಕ್ ಬರ್ತದೆ. ಓಕೆ, ನೆಕ್ಸ್ಟ್. ಹೈಪರ್ ಅಸಿಡಿಟಿ ಸರ್. ಮೊನ್ನೆ ನಮ್ಮ ಒಬ್ಬ ಫ್ರೆಂಡ್ಗೆ, ಅಂದ್ರೆ ಅವರು ಆಯುರ್ವೇದ ಡಾಕ್ಟ್ರಯ್ಯ, ಡಿಎಕ್ಸ್ ತುಂಬಾ ಸರಿ ಹೇಳಿದ್ದೆ, ಅವರು ತಗೊಂಡಿರ್ಲಿಲ್ಲ. ಯಾವ ರೀತಿ ಅಸಿಡಿಟಿ ಅಂತ ಹೇಳಿದ್ರೆ, ಅವ್ರ ಮನೇಲಿ ಅವರಿಗೆ ಏನು ಸಾರು ಪಲ್ಯ ಏನ್ ಮಾಡಿದ್ರು ಅದ್ರ ಸ್ಮೆಲ್ ಆಗಲ್ಲಂತೆ, ಕುಕ್ಕರ್ ವಿಸಿಲ್ ಕೇಳಕ್ ಆಗಲ್ಲ, ಅಂದ್ರೆ ಆ ತರ ಅಸಿಡಿಟಿ ಅಂತೆ ಸರ್. ಅದು ವಿಚಿತ್ರ. ಅದು ಕೇಳಿ ನನ್ಗೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ. ಕಡೆಗೆ ಸೂಪರ್ ಗ್ರೀನ್ಸ್ ಅನ್ನ ಅವರಿಗೆ ಕುಡ್ಸಿ ಬಂದಿದ್ದೆ ಸರ್. ತುಂಬಾ ಒಳ್ಳೇದಾಯ್ತು. ನಂತರ 3 ಡಬ್ಬ ಸೂಪರ್ ಗ್ರೀನ್ಸ್ ಅನ್ನ ತಗೊಂಡ್ರು. ಓಕೆ ಓಕೆ, ನೋಡಿದ್ರ? ಅವರಿಗೆ ಕಾನ್ಸ್ಟಿಪೇಷನ್ ಬಂತು ಸರ್. ಅದರಿಂದ ತುಂಬಾ ಹೆಲ್ತ್ ಇಶ್ಯೂಸ್, ಬಹಳ ಒದ್ದಾಡಿ ಬಿಟ್ರು. ಈಗ ಸ್ವಲ್ಪ ಮಟ್ಟಿಗೆ ತುಂಬಾ ಹೆಲ್ಪ್ ಆಗಿದೆ ಸೂಪರ್ ಗ್ರೀನ್ಸ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ ಸರ್. ಇಟ್ ಲೀಡ್ಸ್ ಟು ಸೋ ಮೆನಿ ಹೆಲ್ತ್ ಕಾಂಪ್ಲಿಕೇಶನ್ಸ್ ಸರ್. ಅವರಿಗೆ ಓಕೆ, ನಮ್ಮ ಬ್ಲಾಕ್ ಟೀ ಕೊಡ್ಲಿಕ್ಕೆ ಹೇಳಿ, ಬ್ಲಾಕ್ ಟೀ ಕುಡಿಲಿಕ್ಕೆ ಅದನ್ನು ಕೊಟ್ಟೆ ಸರ್. ಅದು ಓಕೆ ಟೀ ಮತ್ತೆ ಇದು. ಓಕೆ ಬಟ್ ಅವರು ಸೂಪರ್ ಗ್ರೀನ್ಸ್ ಅನ್ನ ತುಂಬಾ ಲೈಕ್ ಮಾಡಿ ದಿವಸಕ್ಕೆ ಒಂದ್ 2-3 ಕಪ್ ಕುಡಿತಾ ಇದ್ದಾರೆ ಸರ್. ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಮ ಅವರೇ. ನಾನು ಈಗ ನಿಮಗೆ ನೋಡಿ, ನಾನು ನಿಮಗೆ ಹೇಳೋದು ಅಂತ ಹೇಳಿದ್ರೆ, ನೀವೆಲ್ಲ ಹೇಳಿದ್ರಿ, ಆದರೆ ಯಾವಾಗಲೂ ನೀವು ನಮ್ಮ ದೇಹ 7-3, 7-4 ಅನುಪಾತದಲ್ಲೇ ಇರಬೇಕು. 7 ಇದು ಡಿಫ್ರೆಂಟ್ ಆಗಿ ಇದರಿಂದ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಈಗ ಅಶೋಕ್ ಹೇಳಿದ್ರು ಅಲ್ಸರ್ ಆಗ್ತದೆ ಅಂತ, ಅಲ್ಲಿಂದ ಮುಂದೆ ಹೋದರೆ ಟ್ಯೂಮರ್ ಆಗ್ತದೆ ಅಂತ ಹೇಳಿದ್ರು. ಹೌದಾ? ನಿಮಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ, ಈ ಬಾಡಿ ಅಸಿಡಿಟಿ ಆಗಿದ್ದರೆ ಅದು ಕ್ಯಾನ್ಸರನ್ನು ಗ್ರೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವಾಗಲೂ ತಿಳ್ಕೊಳ್ಳಿ, ಕ್ಯಾನ್ಸರ್ ಇದೆಯಲ್ಲ, ಅದು ಗ್ರೋ ಆಗೋದು, ಬೆಳೆಯುವುದು ಆಸಿಡಿಕ್ ವಾತಾವರಣದಲ್ಲೇ ಹೊರತು, ಆಮ್ಲೀಯ ವಾತಾವರಣದಲ್ಲೇ ಹೊರತು ಕ್ಷಾರೀಯ ವಾತಾವರಣದಲ್ಲಿ ಅಲ್ಲ. ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ, ಇವರಿಗೆ ಎನಿ ಟೈಮ್ ಏನಾದರೂ ಕ್ಯಾನ್ಸರ್ ಜೀವಕೋಶಗಳು ಸೇರ್ಕೊಂಡು ಅಂತ ಹೇಳಿದ್ರೆ, ಅದು ಕೂಡಲೇ ಬೆಳೆದು ಬಿಟ್ಟು ಕ್ಯಾನ್ಸರ್ ಆಗ್ತದೆ. ಆದ್ದರಿಂದ ನಮ್ಮ ಬಾಡಿಯನ್ನು ನಾವು ಅದಕ್ಕೆ ಅಸಿಡಿ ಆಗಲಿಕ್ಕೆ ಬಿಡಬಾರ್ದು, ಆಮ್ಲೀಯ ಆಗಲಿಕ್ಕೆ ಕ್ಷಾರೀಯದಲ್ಲೇ ಇಟ್ಕೋಬೇಕು. ಓಕೆ, ಒನ್ ಥಿಂಗ್. ಸೆಕೆಂಡ್, ಆಗ ಹೇಳಿದ್ರು ನೋಡಿ, ತಲೆನೋವು ಬರ್ತದಂತ. ಕರೆಕ್ಟ್. ನಿಮಗೆ ಎಸಿಡಿಟಿ ಜಾಸ್ತಿ ಆದರೆ ಮೆಂಟಲ್ ಪ್ರಾಬ್ಲಮ್ಸ್ ಬಂದ್ಬಿಡ್ತದೆ. ಒನ್ಸ್ ನಮಗೆ ಮೆಂಟಲ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಅದಕ್ಕೆ ಡ್ರಗ್ಸಿಗೆ ಹೋಗ್ಬಿಡ್ತೀವಿ. ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬರ್ತದೆ, ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗಳು ಬರ್ತದೆ. ಸೊ ಹಾಗಾಗಿರೋದ್ರಿಂದ ನಾವು ಅದನ್ನು ಆಗದಿದ್ದಾಗೆ ತಡೆಯುವುದೇ ತುಂಬ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ನಾವು ಪ್ರಿವೆನ್ಷನ್ನೇ ಮಾಡಲಿಲ್ಲ ಅಂತ ಹೇಳಿದ್ರೆ, ಸೊ ಮುಂದೊಂದು ದಿವಸ ಈ ಪ್ರಾಬ್ಲಮಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಆ ಪ್ರಾಬ್ಲಮ್ ಬೇಡ ಅಂತ ಹೇಳಿದ್ರೆ ನಾವು ಇವಾಗಲೇ ಎಚ್ಚರ ವಹಿಸಬೇಕು ಅಂತ. ನೀವು ಯಾರಾದರೂ ಡೆಮೋ ಮಾಡೋದಾದರೆ ಡೆಮೋ ಮಾಡಿ ತೋರಿಸ್ಬೋದು. ನಮ್ಮ ಸೂಪರ್ ಗ್ರೀನನ್ನು ಯಾವ ರೀತಿ ಕುಡಿತಾ ಇದ್ದೀರಿ, ಯಾವ ರೀತಿ ಇದೆ, ಅದನ್ನು ಡೆಮೋ ಮಾಡಿ ತೋರಿಸ್ಬೋದು ಯಾರಾದರೂ ಇದ್ದರೆ. ನಿಮಗೆ ನೆಕ್ಸ್ಟ್ ಚಾನ್ಸ್ ಕೊಡೋಣ. ಸೊ ಇಂಡಿಯಾಸ್ ಮೆಂಟಲ್ ಇಲ್ನೆಸ್ ಕ್ರೈಸಿಸ್. ಸೊ ನೋಡಿ, ಫಸ್ಟಿಗೆ ಬೇಸಿಕಲ್ಲಿ ಅಸಿಡಿಟಿ ಆದ ನಂತರ ಎಷ್ಟು ಜನ ಮೆಂಟಲ್ ಕೇಸಸ್ ಇದ್ದಾರೆ. ರಿಸರ್ಚ್ ಸೇಸ್ ದಾಟ್ ದೇರ್ ಆರ್ 195 ಮಿಲಿಯನ್. 1 ಮಿಲಿಯನ್ ಅಂದರೆ ಎಷ್ಟು ಲಕ್ಷ? ಎಷ್ಟೋ ಸಲ ಎಷ್ಟು? 10 lakhs. ಕರೆಕ್ಟ್. 1 ಮಿಲಿಯನ್ ಅಂದರೆ 10 ಲಕ್ಷ. ಈಗ 10 ಲಕ್ಷ ಇಂಟು 195 ಗುಡಿಸ್ಬಿಡಿ, ಎಷ್ಟಾಯಿತು ನೋಡಿ. ಅಷ್ಟು ಅಂದರೆ 195 ಮಿಲಿಯನ್ ಪೀಪಲ್ ವಿತ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ಸೊ ಇದು ನಮಗೆ ಬೇಕಾ? ಇದು ಬಂದ್ರ ನಂತರ ನಮ್ಗೆ ಎಷ್ಟು ಪ್ರಾಬ್ಲಮ್. ಅಕಾರ್ಡಿಂಗ್ ಟು ದ ರಿಸರ್ಚ್, ಇಂಡಿಯಾ ಅಲೋನ್ accounts for about 30% of the world's depression, addiction and suicide cases. ಎಲ್ಲಿಂದ? ಇಂಡಿಯಾದಿಂದ. 30% ನಮ್ಮ ದೇಶದಿಂದನೇ. ನಾವೆಲ್ಲ ಬೇರೆ ಬೇರೆ ಮಾತಾಡ್ತೀವಿ, ಇದ್ರ ಬಗ್ಗೆ ನಾವು ಮಾತಾಡೋದಿಲ್ಲ, ಯಾಕಂದರೆ ಇದರ ವಿಷಯನೇ ಗೊತ್ತಿರೋದಿಲ್ಲ. ಎಲ್ಲ ನಿಮಗೆ ರಿಸರ್ಚ್ ರಿಪೋರ್ಟ್ಸ್ ಇದೆ ನೋಡಿ, WHO ಎಲ್ಲ ಐಡೆಂಟಿಫೈ ಮಾಡಿ ಹೇಳ್ತಾರೆ. 83% of the 195 million Indians who need mental health treatment do not.
ಇದು ಇನ್ನೊಂದು ವಿಪರ್ಯಾಸ. ಸರಿಯಾದ ಮೆಂಟಲ್ಗೆ, ಯಾಕಂದರೆ ಮೆಂಟಲ್ಗೆ ಮೆಡಿಸಿನ್ ಇಲ್ಲ. ಮೆಂಟಲ್ ಪ್ರಾಬ್ಲಮ್ ಅಂದರೆ ಮೆಡಿಸಿನ್ ಇಲ್ಲ. ಅಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಿ, 83% ಆಫ್ ದ 195 ಪೀಪಲ್ ಇಂಡಿಯನ್ಸ್ ಹೂ ನೀಡ್ ಮೆಂಟಲ್ ಹೆಲ್ತ್ ಟ್ರೀಟ್ಮೆಂಟ್ ಡು ನಾಟ್. ಇನ್ನು ಕೆಳಗೆ, ಮೋರ್ ದ್ಯಾನ್ 55% ಎಂಪ್ಲಾಯೀಸ್ ರಿಪೋರ್ಟೆಡ್ ಬೀಯಿಂಗ್ ಇಮೋಷನಲಿ ಎಕ್ಸಾಸ್ಟೆಡ್ ಆರ್ ಬರ್ನ್ ಔಟ್. 23% ಆಫ್ ಇಂಡಿಯನ್ ಎಂಪ್ಲಾಯೀಸ್ ಆರ್ ನಾಟ್ ಆಕ್ಟಿವ್ಲಿ ಎಂಗೇಜ್ಡ್ ಅಟ್ ವರ್ಕ್. ಇದೇ ಪ್ರಾಬ್ಲಮ್. ಎಲ್ಲ ಈ ಜಾಬ್ ಹೋಲ್ಡರ್ಸ್ಗೆ ಟೈಮ್ ಇರೋದಿಲ್ಲ. ಏನು ಸಿಗ್ತದೆ, ನಾನು ಒಂದ್ಸಲ ಹೈದರಾಬಾದ್ ಹೋಗಿದ್ದೀನಿ ನೋಡಿ. ಅಲ್ಲಿ ಒಂದು ಏನು ಹೇಳ್ತಾರೆ, ಈ IT ಏರಿಯಾದಲ್ಲಿದೆ. ಈಗ ನೋಡಿದರೆ ನಿಮಗೆ ಒಂದ್ಸಲ ಅಂದರೆ ಒಂದು 10,000 15,000 ಜನ ಬಂದಾಗ ಬರ್ತಾರೆ ನೋಡಿ. ಅವ್ರು ಬಿಟ್ಟ ಟೈಮ್ ಆದ್ರೂ ಕೂಡಲೇ ಅಷ್ಟು ಜನ ಬರ್ತಾರೆ. ಅವರೆಲ್ಲ ಎಲ್ಲಿ ಹೋಗಿ ಏನು ಸಿಗ್ತದೋ ಅದನ್ನು ತಿನ್ನೋದು. ಯಾಕಂದ್ರೆ ಅಷ್ಟು ಜನರಿಗೆ ಎಲ್ಲಿಂದ ಫುಡ್ ತರ್ತಾರೆ ಅವರು? ಅವ್ರು ರೆಡಿಮೇಡ್ ಏನೋ ರೋಡ್ ಸೈಡ್ ಎಲ್ಲ ತಿಂದುಬಿಡ್ತಾರೆ. ಏನಾಗ್ತದೆ ಅವರಿಗೆ? ಆಟೋಮೆಟಿಕ್ ಈ ಪ್ರಾಬ್ಲಮಲ್ಲಿ ಬಂದ್ಬಿಡ್ತಾರೆ. ಈ ರಿಪೋರ್ಟ್ ನೋಡಿ, ಇದನ್ನು ಓದಿದರೆ ಭಾರಿ, ಫಾರ್ ಎವ್ರಿ 1,000 ಪೀಪಲ್, ನಿಮ್ಗೆ ಇಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಟ್ಟು ಅಟ್ಲೀಸ್ಟ್ ನಮಗಾದರೂ ಬಂದವರಿಗೆ ಸ್ವಲ್ಪ ಎಚ್ಚರ ಆಗಲಿ ಅಂತ. 1,00,000 ಪೀಪಲ್ ವಿತ್ ಮೆಂಟಲ್ ಹೆಲ್ತ್ ಕನ್ಸರ್ನ್ ವಿ ಹ್ಯಾವ್ ಲೆಸ್ ದ್ಯಾನ್ 2 ಅಂತ ಹಾಕಿದ್ದಾರೆ. In 2017, 7.6 million people had bipolar disorder in India. 22.4% of adults struggle with a substance abuse disorder. Out of 200 million people suffering from a mental health issues in India, 50 million are children, adralli, and adolescents. 75% of all mental health disorders emerge before age of 25 years. ಅದರಲ್ಲಿ ಇಷ್ಟು ಚಿಲ್ಡ್ರನ್ಸ್ ಇದ್ದಾರೆ, ಅಡೋಲ್ಸೆಂಟ್ಸು ಇದ್ದಾರೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಒಂದೇ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯನ್ನು ಸರಿ ಇಟ್ಕೊಳ್ಳೋದು ನೋಡಿ. ಹೊಟ್ಟೆ ಎಲ್ಲದಕ್ಕೂ ಪ್ರಾಬ್ಲಮ್. ಇದನ್ನು ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ನಮಗೆ ಕೊಟ್ಟಿದ್ದಾರೆ ದಿಸ್ ಪ್ರಾಡಕ್ಟ್. ದಿಸ್ ಇಸ್ ವೆರಿ ಚಿಕ್ಕದಾಗಿ ಕಾಣ್ತದೆ ಇದು, ಆದರೆ ಇದರ ರಿಸಲ್ಟ್ ನಿಮ್ಗೆ ಇದೆಯಲ್ಲ, ಇದು ಪಕ್ಕಾ ಇದೆ. ರೆಗ್ಯುಲರ್ ಯೂಸ್ ಮಾಡಿದವ್ರು ನೋಡಿ ಇದನ್ನು. ಇದಕ್ಕೆ ನಾವು ಸೂಪರ್ ಗ್ರೀನ್ ಅಂತ ಹೇಳ್ತೀವಿ. ಇದರ ಬಗ್ಗೆ ನಾವು ಸರಿಯಾಗಿ ಇನ್ನೂ ತಿಳ್ಕೊಳ್ಳಿಲ್ಲ. ಯಾಕೆಂದರೆ ಇದಕ್ಕೆ ರೇಟ್ ಕಮ್ಮಿ ಅಂತೇನು ಜನ ಯೂಸ್ ಮಾಡ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಈಗ ಒಂದು ಇವತ್ತು ನೀವು ಹೊರಗಡೆ ಹೋದರೆ ಒಂದು ಎಳ್ನೀರು ಕುಡಿದ್ರೆ ಅದಕ್ಕೆ 60 ರೂಪಾಯಿ ತಗೊಳ್ತಾರೆ. ನಮ್ಮಲ್ಲಿ 60 ರೂಪಾಯಿ ಆಗಿದೆ, ನಿಮ್ಮಲ್ಲಿ ಎಷ್ಟಾಗಿದೆಯೋ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಇದು ಎಷ್ಟು ಚೀಪ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ, ಅಷ್ಟು ಚೀಪ್ ಇದೆ. ನಿಮ್ಗೆ ಏನು ಬೇಕು? 1 ಗ್ಲಾಸ್ ನೀರು ಅಷ್ಟೇ ಬೇಕಿದೆ. ಓಪನ್ ಮಾಡೋದು 1 ಗ್ಲಾಸ್ ನೀರಿಗೆ. ಸೊ ಇದನ್ನು ಹಾಕಿದ್ರೆ ಆಯ್ತು, ರೆಡಿ ಆಗ್ಬಿಡ್ತದೆ, ಜ್ಯೂಸ್ ರೆಡಿ ಆಗ್ತದೆ. ಸೊ ಅಂಥ ಒಂದು ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಇದನ್ನು ಎಷ್ಟು ಜನ ಯೂಸ್ ಮಾಡಿದಾರೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಯೂಸ್ ಮಾಡಿದವರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಅಥವಾ ಓಪನ್ ಮಾಡಿ ಎಸ್ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿ. ಯಾಕಂದರೆ ಈಗ ಮೇಡಮ್ ಹೇಳಿದ್ರು ನೋಡಿ, ಮೇಡಮ್ ಏನು ಹೇಳಿದ್ರು ಈಗ ನಿಮ್ಗೆ, ಹೈಪರ್ ಎಸಿಡಿಟಿ ಅವ್ರಿಗೆ. ಹೈಪರ್ ಎಸಿಡಿಟಿಯಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ, ಅದು ನೋಡಿ ಅವರಿಗೆ ಸೌಂಡ್ ಎಲ್ಲ ತಗೊಳ್ಳಿಕ್ಕೆ ಆಗೋದಿಲ್ಲ, ಆ ಥರದಲ್ಲಿ ಹೋಗ್ತದೆ ನೋಡಿ, ಅಷ್ಟು ಪ್ರಾಬ್ಲಮ್ ಆಗ್ತದೆ. ವಿರೂಪಾಕ್ಷ ಅವರೇ, ಯೂಸ್ ಮಾಡ್ತಾ ಇದ್ದೀರಾ? ಹ್ಞೂ ಸರ್, ಯೂಸ್ ಮಾಡೀನಿ ಸರ್. ಅದು ಹೌದಾ? ಹೇಗನ್ಸ್ತದೆ ಸರ್? ಅದು ಅಗ್ರಿ ರಿಸಲ್ಟ್ ಐತಿ ಸರ್. ಹಾ, ಸಾಕಷ್ಟು ಜನರಿಗೂ ನಾ ಕೊಟ್ಟಿದ್ದೀನಿ ಸರ್. ಅದು ಸಾಕಷ್ಟು ಜನರಿಗೂ ಕೊಟ್ಟಿದ್ದೀರಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ದೀಪಕ್ ಅವರು ಯೂಸ್ ಮಾಡಿದ್ರೆ, ದೀಪಕ್ ಅವರೇ ಏನ್ ಹೇಳ್ತೀರಿ ಪ್ರಾಡಕ್ಟ್ ಬಗ್ಗೆ? ಯೂಸ್ ಮಾಡಿದ್ದೇನೆ ಸರ್, ನಂಗೆ ಎಸಿಡಿಟಿ ಇಲ್ಲ, ಹಾ, ಆದ್ರೆ ಯೂಸ್ ಮಾಡಿದ್ದೇನೆ, ಒಳ್ಳೆ ಪ್ರಿವೆನ್ಷನ್ ಎಸ್ ಎಸ್. ಹಿತಾಕ್ಷಿ ಅವರು ಯೂಸ್ ಮಾಡಿದ್ದಾರೆ. ಓಕೆ, ಶೈಲಾ ಅವರು ಯೂಸ್ ಮಾಡಿದ್ದಾರೆ, ರವಿ ಅವರು ಯೂಸ್ ಮಾಡಿದ್ದಾರೆ, ಜಯಪ್ರಕಾಶ್ ಯೂಸ್ ಮಾಡಿದ್ದಾರೆ, ಗಂಗಾಧರ್ ಆಚಾರ್ಯ ಯೂಸ್ ಮಾಡಿದ್ದಾರೆ, ಶೋಭಾ ಉಮ್ರಾಣಿ ಅವರು ಯೂಸ್ ಮಾಡಿದ್ದಾರೆ, ಸೊ ಹೇಮಾ ಅವರು ಯೂಸ್ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಕಂಬಾರ್ ಅವರು ಯೂಸ್ ಮಾಡಿದ್ದಾರೆ, ಅಶೋಕ್ ಅವರು ಯೂಸ್ ಮಾಡಿದ್ದಾರೆ. ಓಕೆ, ಇನ್ನು ಆನಂದ್ ಮಸ್ಲಿ ಅವರು ಸಹ ಯೂಸ್ ಮಾಡಿದ್ದಾರೆ. ಪ್ರಾಡಕ್ಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಅವರ ಹ್ಯಾಂಡ್ ರೈಸಲ್ಲೇ ಗೊತ್ತಾಗ್ತದೆ. ಸೊ ಅಂಥ ಒಂದು ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಸೊ ನೀವೆಲ್ಲ ಯೂಸ್ ಮಾಡಿದರೆ ಡೆಫಿನೆಟ್ಲಿ ಯು ಆರ್ ಆಲ್ ಗ್ರೇಟ್.
ನಿಮ್ಮ ಕೆಲಸ ಅಂತ ಹೇಳಿದ್ರೆ 10 ಜನರಿಗಾದರೂ ಇದನ್ನ ನೀವು ಕೊಟ್ಟು ಅವರ ಅಸಿಡಿಟಿಯನ್ನ ನೀವು ಕಮ್ಮಿ ಮಾಡುವಂಥದ್ದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಈಗ ನೀವು ಯೂಸ್ ಮಾಡಿದ್ರೆ ಯು ಆರ್ ಆಲ್ ಗ್ರೇಟ್, ಆದರೆ ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಇದೆ, ಅವರು ಹುಡುಕ್ತಾ ಇದ್ದಾರೆ. ಇದ್ರೆ ನಾನೀಗ ನಿಮಗೆ ಹೇಳ್ತೀನಿ, ಈಗ ನಿಮಗೆ ಅದರ ರಿಪೋರ್ಟ್ ಹೇಳ್ತೀನಿ ನೋಡಿ, ಎಷ್ಟು ಖರ್ಚಾಗ್ತದೆ ಬೇರೆ ಮಾರ್ಕೆಟಲ್ಲಿ, ಅದರಿಂದ ಏನು ಪ್ರಾಬ್ಲಮ್ ಆಗ್ತದೆ ಅದನ್ನು ಹೇಳಲಿಕ್ಕಿದೆ. ಸೊ ಅದಕ್ಕೋಸ್ಕರ ಇದು ಅವೇರ್ನೆಸ್ ಪ್ರೋಗ್ರಾಮ್. ನಿಮಗೆ ಇದು ಒಂದು ಗೊತ್ತಿರಬೇಕು ಏನೇನು ಪ್ರಾಬ್ಲಮ್ ಆಗ್ತದಂತ. ಓಕೆ, ಈಗ ಇದಕ್ಕೆ ಬರೋಣ ಪುನಃ. ಹ್ಯಾಂಡ್ ರೈಸ್ ತೆಗೆದು ಬಿಡಿ, ಆಯ್ತಾ? ಓಕೆ, ಇಲ್ಲ ಆಯ್ತು. ಓಕೆ, ಆನಂದ್ ಶೆಟ್ಟಿ ಅವರು ಸಹ ಯೂಸ್ ಮಾಡಿದ್ದಾರೆ, ಅವರಿಗೂ ಗೊತ್ತಿದೆ. ಇನ್ನು ತುಂಬ ಜನ, ಶರಾವತಿ ಮೇಡಮ್ ಯೂಸ್ ಮಾಡಿದೆ. ಓಕೆ, ಕೆಲವರಿಗೆ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ನೀವು ಸಹ ಯೂಸ್ ಮಾಡಿರ್ಬೋದು. ಓಕೆ, ಈಗ ನೀವು ಯೂಸ್ ಮಾಡಿದರೆ ನಿಮ್ಮ ಕೆಲಸ ಒಂದು 10 ಜನರಿಗೆ, ಸುರೇಶ್ ಅವರೇ ಓಕೆ ಯೂಸ್ ಮಾಡಿದ್ರಿ. ಈಗ ನಮ್ಮ ಕೆಲಸ ಏನು ಅಂತ ಅದು ಇಂಪಾರ್ಟೆಂಟ್. ಯಾಕೆಂದ್ರೆ ಇದನ್ನ ನೋಡಿ, ನೀವು ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ರಿಸಲ್ಟ್ ಏನಂತ. ಸೊ ಡೆತ್ಸ್ ಡ್ಯೂ ಟು ಹಾರ್ಟ್ ಡಿಸೀಸ್ ಅಂದ್ರೆ ಈ ಮೂಲವನ್ನೇ ನಾವು ಸರಿ ಮಾಡಲಿಲ್ಲ ಅಂದ್ರೆ ಬೇರೆ ಬೇರೆ ಪ್ರಾಬ್ಲಮ್ ಆಗ್ತದೆ. ಅದರಿಂದ ನೋಡಿ, ಹಾರ್ಟ್ಗೆ ಪ್ರಾಬ್ಲಮ್ ಆಗ್ತದೆ, ಅದು ನಮ್ಗೆ ಗೊತ್ತೇ ಇಲ್ಲ. 900 people under 30 die due to the heart disease in India every day. 32.8% death occur because of the heart ailment in urban area. 19% of death or occurred heart disease, all age group are included. 20% of death in age group of 25 to 69 years occurred because of the heart disease. ಸೊ ಈಗ ಇಷ್ಟೆಲ್ಲ ರಿಪೋರ್ಟ್ ಇದೆ. ಇದಕ್ಕೆ ಮೂಲ ಕಾರಣನೇ ನಾನು ಹೇಳೋದಲ್ಲ, ಫಸ್ಟಿಗೆ ಸ್ಟಾರ್ಟ್ ಆಗೋದು ಅಲ್ಲಿ ಹೊಟ್ಟೆಯಿಂದನೇ ಎಲ್ಲ. ಗಟ್ ಈಸ್ ದ ಮೇನ್, ಅಲ್ಲಿಂದನೇ ನಾವು ಸರಿ ಮಾಡ್ಕೋಬೇಕಾಗಿ. ಸೊ ಆ ಗಟ್ಟನ್ನ ನಾವು ಅಂದ್ರೆ ಹೊಟ್ಟೆಯನ್ನ ನಾವು ಕರೆಕ್ಟ್ ಹೇಗೆ ಮಾಡೋದು, ಅಟ್ಲೀಸ್ಟ್ ನಾನು ಹೇಳಿದಲ್ಲ, ನಮಗೆ ಆಲ್ರೆಡಿ DX ನಿಮ್ಗೆ ಇದನ್ನ ಕೊಟ್ಟಿದೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಜಸ್ಟ್ ನಿಮಗೆ ಡೈಲಿ ತಗೊಂಡ್ರೆ ಒಳ್ಳೇದು. ವೀಕ್ಲಿ ಒನ್ಸ್ ನೀವು ಇದನ್ನ ಯೂಸ್ ಮಾಡಿ ನೋಡಿ, ಈ ಪ್ರಾಬ್ಲಮ್ ಇಂದ ನೀವು ಹೊರಗೆ ಬರಬಹುದು. ರೂಲ್ಸ್ ಫಾರ್ ಮೈಂಟೈನಿಂಗ್ ಎ ಹೆಲ್ದಿ ಹಾರ್ಟ್ ಅಂತ ಹೇಳಿದ. ಸೊ ಹಾಗಾಗಿ ಇದನ್ನೆಲ್ಲ ನಮಗೆ ಯಾಕಂತ ಹೇಳಿದ್ರೆ ಮೂಲ ಕಾರಣ ಅದು. ಅಲ್ಲಿಂದನೇ ಇದು 1 by 1 ಲಿಂಕ್ ಆಗ್ತಾ ಹೋಗ್ತಾ ಇರ್ತದೆ ಅಂತ ಹೇಳ್ತೇನೆ. ಸೊ ಹಾಗಾಗಿ ಇದನ್ನ ನಾವು ಕರೆಕ್ಟ್ ಮಾಡೋಣ ಅಂತ, ಕರೆಕ್ಟ್ ಮಾಡಿದ್ರೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಒಂದು ಹೇಳ್ತದೆ, ಒಂದು ಕ್ಯಾನ್ಸರ್ದು ಒಂದು ಹೇಳ್ಬಿಡ್ತೀನಿ, ಕಾಣೋದಿಲ್ಲ. ದ ಕ್ಯಾನ್ಸರ್ ಕೇಸಸ್ ಇನ್ ಇಂಡಿಯಾ. ಸೊ ಇದನ್ನು ನಾವು ಬೇಕಾದ್ರೆ ನೋಡ್ಕೊಳ್ಳಿ, ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂಡ್ ಲಂಗ್ ಕ್ಯಾನ್ಸರ್ ಎರಡಿದೆ. ಸೊ ಇದೆಲ್ಲ ಮೇನ್ ಕಾಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಸಿಡಿಟಿಯಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಎಷ್ಟು ಪರ್ಸೆಂಟೇಜ್ ಇದೆ ನೋಡಿ. ಸೊ ಇದು ನಾನು ಹೇಳಿದಲ್ಲ ಆಗ್ಲೇ, ಇದು ಎಲ್ಲಿ ಬೆಳೀತದೆ, ಎಸಿಡಿಟಿ ಇದ್ರೆ ಅಲ್ಲಿ ಇದು ಫಾಸ್ಟ್ ಬೆಳೀತದೆ. ಬೇರೆ ಇದರಲ್ಲಿ ಫಾಸ್ಟ್ ಬೆಳೆಯುವುದಿಲ್ಲ. ಆಲ್ಕಲೈನ್ ಅಲ್ಲಿ ಇದು ಫಾಸ್ಟ್ ಬೆಳೆಯುವುದಿಲ್ಲ. ಈವನ್ ಆಲ್ಕಲೈನ್ ಅಲ್ಲಿ ಅದು ಸಾಯ್ತದೆ ಹೇಳ್ತದೆ, ಕ್ಯಾನ್ಸರ್ ಸೆಲ್ ಸತ್ಯ ಹೋಗ್ಬಿಡ್ತದೆ. ಅಸಿಡಿಕ್ ಅಲ್ಲಿ ಮಾತ್ರ ಅದು ಬೆಳೀತಾ ಹೋಗ್ತದೆ. ಟಾಪ್ ಸೈನ್ಸ್ ಯುವರ್ ಬಾಡಿ ಈಸ್ ಇನ್ಫ್ಲೇಟೆಡ್. ಇದರಿಂದ ಆಗ ಹೇಳಿದ್ನುಂಟು, ಹೈಪರ್ ಅಸಿಡಿಟಿ ಆದರೆ ಏನೇನು ಆಗ್ತದೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಹೈಪರ್ ಅಸಿಡಿಟಿಯಿಂದ ಆಗುವಂಥ ಪ್ರಾಬ್ಲಮ್ಗಳು. ಬಾಡಿ ಪೇನ್ಸ್ ಆಗ್ತದೆ, ಫಟಿಗ್ ಅಂಡ್ ಇನ್ಸೋಮ್ನಿ ಆಗ್ತದೆ, ಡಿಪ್ರೆಷನ್, ಆಂಗ್ಸೈಟಿ ಅಂಡ್ ಮೂಡ್ ಡಿಸಾರ್ಡರ್ಸ್, GI issues and such as constipation, diarrhea, acid reflux, weight gain or weight loss, frequent infections. ಇದೆಲ್ಲ 1 by 1 ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಮತ್ತೆ ಬಾಡಿಗೆ ಹೋಗ್ತದೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆಗ್ತದೆ 1 by 1. ನಿಮಗೆ ಬಾಡಿಯಲ್ಲಿ ಗೊತ್ತಾಗ್ತದೆ ಇನ್ಫ್ಲಮೇಷನ್ ಏನೇನು ಆಗ್ತದೆ ಅಂತ 1 by 1. ಸೊ ಇದೆಲ್ಲ ನಿಮಗೆ ಮೂಲ ಕಾರಣ acidic. Are you overloaded with toxins? ಸೊ ಈಗ ನಮಗೆ acidity is ಒಂದು ಟಾಕ್ಸಿನ್, ಅದರಿಂದನೇ ನಮಗೆ ಅದು ಪ್ರಾಬ್ಲಮ್ ಬರ್ತಾ ಹೋಗ್ತದೆ. ಇದೆಲ್ಲ ಡೀಟೇಲ್ ಓಕೆ.
ವಾಟ್ ಟಾಕ್ಸಿನ್ಸ್ ಆರ್ ಇನ್ ಯುವರ್ ಬಾಡಿ. ಈಗ ಡಾಕ್ಟರ್ ಹೇಳಿದ್ರು, ಈಗ ನೀವು ಕೆಲವೊಂದನ್ನು ಅವಾಯ್ಡ್ ಮಾಡಿ, ಕೆಲವೊಂದನ್ನು ತಗೊಳ್ಳಿ ಅಂತ. ಯಾಕೆಂದ್ರೆ ಬಾಡಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ, ಅದನ್ನ ತೆಗೆದು ಹೊರಗೆ ಹಾಕ್ಬೇಕು, ಡಿಟಾಕ್ಸಿಫಿಕೇಶನ್ ಮಾಡಬೇಕು. ಯಾವುದರಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹೇಗೆ ಟಾಕ್ಸಿನ್ಸ್ ಎಂಟ್ರಿ ಆಗ್ತದೆ ಅಂತ. ಸೊ ವಾಟ್ ಟು ಡೂ ಟು ಯುವರ್ ಬಾಡಿ. ಈಗ ನಿಮ್ಗೆ ಅಲ್ಲಿ ಒಂದು ಟೊಮೆಟೊ ಕೊಟ್ಟಿದ್ದಾರೆ ನೋಡಿ. ಇಫ್ ಯು ಹ್ಯಾವ್ IBS, ಕ್ರಾನಿಕ್ ಬ್ಲೋಟಿಂಗ್, ಸ್ಕಿನ್ ಇಶ್ಯೂಸ್, ಹೆಡೇಕ್ ಆರ್ ಲ್ಯಾಕ್ ಆಫ್ ಎನರ್ಜಿ, ದೆನ್ ಸ್ವೈಪ್. ಸೊ ಇದು ಬಾಡಿ ಒಳಗಡೆ ಹೋಗಿ ಏನಾಗ್ತದೆ ಅಂತ, ನಾರ್ಮಲ್ ಸೆಲ್ ಅನ್ನ ಏನ್ ಮಾಡ್ತದೆ, ಯಾವ ರೀತಿ ಅಟ್ಯಾಕ್ ಮಾಡ್ತದೆ ನೋಡಿ. ಈಗ ಟೊಮೆಟೊದಲ್ಲಿ ನಿಮ್ಗೆ ಏನ್ ಟೊಮೆಟೊ ಹೇಳ್ತಾರೆ, ಅದಕ್ಕೆ ನಿಮ್ಗೆ ಈ BT ಬದನೆ ಹೇಳ್ತದಲ್ಲ, ಅದಕ್ಕೆ ಹಾಕ್ತಾರಲ್ಲ. ಸೊ ಅದು ತಗೊಂಡ್ರೆ ನಮ್ಗೆ ಯಾವ ಟೊಮೆಟೊ ಒಳ್ಳೇದು ಅದು ನಮ್ಗೆ ಗೊತ್ತಿರುವುದಿಲ್ಲ. ಅದಕ್ಕೆ ಆ, ಅದಕ್ಕೆ ಏನೋ ಒಂದು ಹಾಕಿ ಅದನ್ನ ಬೆಳೆಸ್ತಾರೆ, ಅದು ಫಾಸ್ಟ್ ಬೆಳೀತದೆ. ಬಟ್ ಅದನ್ನ ತಗೊಂಡಾಗ ನಮ್ಗೆ ಯಾವ ರೀತಿ ಪ್ರಾಬ್ಲಮ್, ನಾರ್ಮಲ್ ಸೆಲ್ ಯಾವ ರೀತಿ ಸೆಲ್ ಅಟ್ಯಾಕ್ಡ್ ಬೈ ಫ್ರೀ ರ್ಯಾಡಿಕಲ್ಸ್ ಅಟ್ಯಾಕ್ ಆಗುತ್ತೆ, ಸೆಲ್ ವಿತ್ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗ್ಬಿಡ್ತದೆ. ಅದರಿಂದ ನಮಗೆ ಏನೇನು ಪ್ರಾಬ್ಲಮ್ ಆಗ್ತದೆ, ಇನ್ಫೆಕ್ಷನ್ ಆಗ್ತದೆ, ಪ್ರಾಬ್ಲಮ್ಸ್ ಒನ್ ಬೈ ಒನ್. ಇಲ್ಲಿ 95% ಟುಡೇ ಮೋರ್ ದ್ಯಾನ್ ಅವರ್ ಕ್ರಾನಿಕ್ ಡಿಸೀಸ್ ಕಾಸ್ಡ್ ಬೈ ಫುಡ್ ಚಾಯ್ಸ್ ಆ್ಯಂಡ್ ನ್ಯೂಟ್ರಿಷಿಯಲ್ ಡಿಫಿಷಿಯನ್ಸೀಸ್, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್. ಅದನ್ನು ನಾವು ಮಾಡೋದಿಲ್ಲ, ಅದರಿಂದನೂ ನಮಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ನಾವೇನು ಮಾಡ್ತೀವಿ, ಸ್ಟ್ರೈಟ್ ಅವೇ ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ನಿಮಗೆ ಆ್ಯಂಟಾಸಿಡ್ಗಳನ್ನು ಬರೆದು ಕೊಡ್ತಾರೆ. ಈ ಥರ ಬಾಡಿಯಲ್ಲಿ ಅಸಿಡಿಟಿ ಆದರೆ ನಾವು ಆ್ಯಂಟಾಸಿಡ್ಗಳು, ನೀವು ಮಾರ್ಕೆಟಲ್ಲಿ ಬೇಕಾದಷ್ಟು ಕಂಪ್ನಿಗಳಿದೆ. ನಾನು ನಿನ್ನೆನೋ ಮೊನ್ನೆನೋ ಹೇಳಿದೆ ಅದ್ರ ಬಗ್ಗೆ, ಎಷ್ಟೆಷ್ಟು ಕಂಪ್ನಿಗಳು ಏನೇನು ಸೇಲ್ ಮಾಡ್ತದಂತ. ಸೊ ಇಲ್ಲಿ ಒಂದು ರಿಪೋರ್ಟ್, ಆ್ಯಂಟಾಸಿಡ್ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್, ನಿಮಗೆ ಆಸಿಡಿಕ್ ಆದ್ರ ಕೂಡಲೇ ಇದನ್ನ ಬರೀತಾರೆ, ಇದನ್ನ ಜನ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಆ್ಯಂಟಾಸಿಡ್ ಮಾರ್ಕೆಟ್ ಸೈಜ್ 2023 2034 ಒಂದು 10 ವರ್ಷದ ಕೊಟ್ಟಿದ್ದಾರೆ ನೋಡಿ. ಈಗ ನಾವು 2026ರಲ್ಲಿದೆ, $7.97 ಕೊಟ್ಟಿದ್ದಾರೆ ಕೆಳಗೆ $1 ಮಿಲಿಯನ್, ಅಷ್ಟು ಸೇಲ್ಸ್ ಇದೆ. ಅದು ಎಲ್ಲಿಗೆ ಹೋಗ್ತದೆ ನೋಡಿ, ಅಂದ್ರೆ ಈ ಪ್ರಮಾಣ ಜಾಸ್ತಿ ಆಗ್ತದೆ ಹೋಗ್ತದೆ, ಕಮ್ಮಿ ಆಗೋದಿಲ್ಲ. ಆ್ಯಂಟಾಸಿಡ್ ಮಾರ್ಕೆಟ್ ಅನಾಲಿಸಿಸ್ 22-27ರಲ್ಲಿ ನೋಡಿ, ನಿಮಗೆ ಲಿಕ್ವಿಡ್ ಇರ್ಬೋದು ಅಥವಾ ನಿಮಗೆ ಟ್ಯಾಬ್ಲೆಟ್ಸ್ ಇರ್ಬೋದು. ಇದನ್ನ ಒಂದ್ಸಲ ನೀವು ಇದನ್ನು ಹ್ಯಾಬಿಟ್ ಮಾಡಿದರೆ ನಿಮಗೆ ಟೆಂಪ್ರವರಿ ಕಮ್ಮಿ ಆಗ್ಬೋದು, ಬಟ್ ಇದು ಮುಂದೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಅನ್ನು ತಂದುಕೊಡ್ತದೆ. ಇದು ಇನ್ನೊಂದು ಪ್ರಾಬ್ಲಮ್. ಆ್ಯಂಟಾಸಿಡ್ ಮಾರ್ಕೆಟ್ ಸೆಗ್ಮೆಂಟ್ ವ್ಯಾಲ್ಯೂಯೇಷನ್ ಬೇರೆ ಬೇರೆ. ಪ್ರೋಟೋನ್ ಪಂಪ್ ಇನಿಬಿಟ್ಸ್ ಸೆಗ್ಮೆಂಟ್, ಅಂದರೆ ಅದರಲ್ಲಿ ಡಿವಿಷನ್ ಮಾಡಿದ್ದಾರೆ ಬೇರೆ ಬೇರೆ ಗ್ಲೋಬಲ್ ಮಾರ್ಕೆಟ್. ಇದು ಹೈಲೈಟ್ಸ್ ಅಲ್ಲಿ ಮಾರ್ಕೆಟ್ ಸ್ಟ್ಯಾಟಿಸ್ಟಿಕ್ಸ್, ಎಷ್ಟೆಷ್ಟು ಹೋಗ್ತದೆ, ಎಷ್ಟೆಷ್ಟು ಕಂಟ್ರಿಯಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ ಇದೆ ಅಂತ, ಹೊಟ್ಟೆಯ ಸಂಬಂಧ ಎಷ್ಟು ಪ್ರಾಬ್ಲಮ್ ಆಗ್ತದೆ, ಇದನ್ನ ತಗೊಂಡು ಏನೆಲ್ಲ ಸೈಡ್ ಎಫೆಕ್ಟ್ಸ್ಗಳು ಆಗ್ತದೆ. ಸೊ ಈಗ ನೀವೆಲ್ಲ ಕಣ್ಣು ಮುಚ್ಚಿ ಅದನ್ನ ಬಿಟ್ಬಿಡ್ಬೇಕು. ಓನ್ಲಿ DXN ನಿಮಗೆ ಕೊಟ್ಟಿದೆ ಈ ಪ್ರಾಡಕ್ಟ್. ಇದರಲ್ಲಿ ನಿಮಗೆ ಏನೇನು ಉಂಟು, ಇದಕ್ಕೆ ಯಾಕೆ ಹೀಗೆ ವರ್ಕ್ ಆಗ್ತದೆ, ಇದನ್ನ ನಾವು ತಿಳ್ಕೊಬೇಕಾಗ್ತದೆ. ಇದರಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ ನೋಡಿ, ಸೈಡಲ್ಲಿ ಒಂದು ಪಟ್ಟಿ ಇದೆ, ಅದರಲ್ಲಿ 26 ಐಟಮ್ ಇದೆ. ಆಗ ಡಾಕ್ಟರ್ ಹೇಳಿದ್ರು ನಿಮಗೆ ಏನೆಲ್ಲ ತಗೋಬೇಕು, ಎಲ್ಲ ಇದರಲ್ಲಿದೆ ನೋಡಿ. ಅವ್ರು ಹೇಳಿದ ಐಟಮ್ ಎಲ್ಲ ಇದರಲ್ಲಿದೆ, ಒಂದರಲ್ಲೇ ಹಾಕ್ಬಿಟ್ಟಿದ್ದಾರೆ ಎಲ್ಲ. ಅದು 1 by 1 ನೋಡೋಣ. DXN ಸೂಪರ್ ಗ್ರೀನ್ ಈಸ್ ಅನ್ effervescent drink, blends alfalfa, barley, spirulina and other select ingredients to create a refreshing green beverage. Greens, green ಅಂದ್ರೆ ಆಲ್ಕಲೈನ್, ಆಮ್ಲೀಯ ಅಲ್ಲ, ಅದು ಕ್ಷಾರೀಯ. ಕ್ಷಾರೀಯವನ್ನು ನಾವು ತಗೊಂಡಾಗ ಆಮ್ಲೀಯ ಓಡ್ತದೆ. ದ ಕ್ವಿಕ್ ಡಿಸಾಲ್ವಿಂಗ್ ಟ್ಯಾಬ್ಲೆಟ್ಸ್ ಆರ್ ಈಸಿ ಟು ಯೂಸ್, ಜಸ್ಟ್ add water and enjoy, convenient and travel friendly. It fits seamlessly into your busy lifestyle. ಈ ಹರಿವರಿ ಕರಿಯಲ್ಲಿ ಇದೀವಿ ನಾವು, ಟೈಮ್ ಇಲ್ಲ. ಆದ್ರೆ ನಿಮ್ಗೆ ಇದೊಂದು ಸಣ್ಣ ಡಬ್ಬ ಮಾಡ್ಬಿಟ್ಟಿದ್ದಾರೆ, ದೊಡ್ಡ ಡಬ್ಬ ಮಾಡಲಿಲ್ಲ, ಒಂದು 100 ಟ್ಯಾಬ್ಲೆಟ್ಸ್ ಹಾಕಿ ಸಣ್ಣ ಡಬ್ಬ, ಯಾಕೆಂದ್ರೆ ನೀವು ಇದನ್ನ ಕ್ಯಾರಿ ಮಾಡ್ಬೋದು ಅಂತ, ಈಸಿಯಾಗಿ ಇಟ್ಕೊಂಡು ಹೋಗ್ಬೋದು. ಇದರಲ್ಲಿ ಒಂದು 15 ನಿಮಗೆ ಟ್ಯಾಬ್ಲೆಟ್ಸ್ ಬರ್ತದೆ. ಏನು ಹೇಳಿದ್ದಾರೆ ನಿಮಗೆ,
ಇಲ್ಲಿ ಹೇಳಿದ್ದಾರೆ ನೋಡಿ, ಒಂದು ಗ್ಲಾಸ್ ತಗೊಳ್ಳಿ. ಈ ಗ್ಲಾಸ್ ತಗೊಂಡು ಏನು ಮಾಡಬೇಕು? ನೀರು, ಇದಕ್ಕೆ ನೀರು ಹಾಕ್ಬಿಡಿ. ನೀರು ಹಾಕ್ಬಿಡಿ. ನೀರು ಹಾಕಿ, ಗ್ಲಾಸಿಗೆ ನೀರು ಹಾಕಿದೆ. ನೀರು ಹಾಕಿದ ನಂತರ ಏನು ಮಾಡಬೇಕು? ಅದು ನೀರು ಹಾಕಿದ ನಂತರ ಇದು ತಗೊಳ್ಳಿ, ಇದನ್ನ ಓಪನ್ ಮಾಡಿ ಒಂದು ಟ್ಯಾಬ್ಲೆಟ್ಸ್, ಇದರಲ್ಲಿ 15 ಇರ್ತದೆ, ಒಂದು ಟ್ಯಾಬ್ಲೆಟ್ಸ್ ಅನ್ನು ನೀವು ಇದನ್ನು ಹಾಕಿದ್ರೆ ಕಾಣ್ತಾ ಇದೆಯಾ ಅಶೋಕ್? ಈ ಟ್ಯಾಬ್ಲೆಟ್ ನೋಡಿ, ಇದು ಒಂದು ಹಾಕ್ಬಿಟ್ರೆ ಹಾಕಿದ್ರ ಕೂಡಲೇ ಸ್ಟಾರ್ಟ್ ಆಯ್ತು ನೋಡಿ. ಹೌದಾ? ವರ್ಕ್ ಆಗಲಿ ಸ್ಟಾರ್ಟ್. ಯಾಕೆಂದ್ರೆ ಇದರಲ್ಲಿ ಕಾಣ್ತಾ ಇದೆಯಲ್ಲ, ಇದರಲ್ಲಿರೋ ಐಟಮ್ ನೋಡಿ, ಅಷ್ಟು ಐಟಮ್ ಇದೆಯಲ್ಲ. ಇದು ನಿಮಗೆ ಒಂದು 3 ಮಿನಿಟ್ಸ್, 4 ಮಿನಿಟ್ಸ್, 5 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಲ್ಲಿ ಫುಲ್ ಕರಗಿಬಿಟ್ಟು ಒಂದು ಗ್ಲಾಸ್ ನಿಮಗೆ ಫಸ್ಟ್ ಕ್ಲಾಸ್ ಒಂದು ಆಲ್ಕಲೈನ್ ಜ್ಯೂಸ್ ಆಗ್ಬಿಡ್ತದೆ. ಜಸ್ಟ್ ಇದನ್ನ ಕುಡಿಬಹುದು. ಜಸ್ಟ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ 1 by 1 ನೋಡ್ತಾ ಹೋಗೋಣ. ಸೊ ಇದನ್ನ ನೀವು ಜಸ್ಟ್ ದಿನ ಅಟ್ಲೀಸ್ಟ್ ಒಂದು ಕುಡಿದ್ರೆ ಒಳ್ಳೇದು. ಊಟ ಆಗಿ ಒಂದು ಅರ್ಧ ಗಂಟೆ ಬಿಟ್ಟು ಕುಡಿದ್ರೆ ಇನ್ನೂ ಒಳ್ಳೇದು, ಗ್ಯಾಪ್ ಸಿಗ್ತದೆ. ಆವಾಗ ಡೈಜೆಷನ್ ಆಗ್ತದೆ, ಗ್ಯಾಪ್ ಸಿಗ್ತದೆ. ಸೊ ಹಾಗಾಗಿ ಊಟಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಮೊದಲು ಕುಡಿಬೇಕು. ಸೊ ದಟ್ ಈಸ್ ಲೆಫ್ಟ್ ಟು ಯು. ಇದು ಫುಡ್. ಸೊ ಆದ್ರಿಂದ ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೇಕು ನೋಡಿ. ಕಂಟೈನ್ಸ್ ಆಲ್ಫಾ ಇದರಲ್ಲಿದೆ, ಬಾರ್ಲಿ ಇದೆ, ಸ್ಪುರ್ಲಾ ಇದೆ, ಆ್ಯಂಡ್ ಅದರ್ ಇಂಗ್ರೀಡಿಯೆಂಟ್ಸ್ 26. ಅಜ್ಮಾ ಇರ್ಬೋದು, ಏಲಕ್ಕಿ ಇರ್ಬೋದು, ಪಿಪ್ಲಿ ಇರ್ಬೋದು, ಅಥವಾ ನಿಮಗೆ ಅರಿಶಿನ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಸಾಸಿವೆ ಇರ್ಬೋದು, ಆಮೇಲೆ ಸ್ಪಿನಾಚ್ ಇರ್ಬೋದು, ತುಳಸಿ ಇರ್ಬೋದು, ಶತಾವರಿ ಇರ್ಬೋದು, ಆಮೇಲೆ ಖರ್ಜೂರ ಇರ್ಬೋದು, ಅಶ್ವಗಂಧ, ಮೆಂತೆ ಸೀಡ್, ಆಮ್ಲಾ ಸೀಡ್, ಪಪ್ಪಾಯ ಸೀಡ್, ಆಮೇಲೆ ಟ್ರಿಫ್ಲಾ, ಫೆನಲ್ ಸೀಡ್, ಎಸ್ಟಿ ಮಧು, ಬಾರ್ಲಿ, ಆ್ಯಂಡ್ ವೀಟ್ ಗ್ರಾಸ್ ಪೌಡರ್, ಆಮೇಲೆ ನುಗ್ಗೆ ಸೊಪ್ಪು, ಆಮೇಲೆ ಆಲ್ಫಾ. ಇಷ್ಟು ಐಟಮ್ ಇದೆ ನೋಡಿ. ಜಸ್ಟ್ ಇದನ್ನ ಡೈಲಿ ಯೂಸ್ ಮಾಡಿ ನೋಡಿ, ಒಂದು ವಾರದಲ್ಲಿ ನಿಮ್ಮ ಏನು ಅಸಿಡಿಟಿ ಪ್ರಾಬ್ಲಮ್ ಯಾವ ರೀತಿ ಕರೆಕ್ಟ್ ಆಗ್ತದೆ ಅಂತ. ಓಕೆ, ಸೂಪರ್ ಟೇಸ್ಟ್ ಕೂಡ ನಿಮಗೆ ಇದು ನೀವು ಏನಾದರೂ ಸ್ಟಾರ್ ಹೋಟೆಲ್ ಹೋದ್ರೆ 200 ರೂಪಾಯಿ ಚಾರ್ಜ್ ಮಾಡ್ಬೋದು. ಆರ್ಡಿನರಿ ಹೋಟೆಲ್ ಹೋದ್ರೂ ಒಂದು 50 ರೂಪಾಯಿ ನಿಮಗೆ ಚಾರ್ಜ್ ಮಾಡ್ತಾರೆ, ಅಷ್ಟು ಒಳ್ಳೆದಿದೆ. ಸೊ ಈಗ ಇದರಲ್ಲಿರುವ ಐಟಮ್ಗಳು 26 ಐಟಮ್ ಇದೆ. ಎಲ್ಲ ನಿಮಗೆ ಮ್ಯಾಕ್ಸಿಮಮ್ ಗ್ರೀನ್ಸ್ ಇದೆ ನೋಡಿ. ಗ್ರೀನ್ಸ್ ಅಂತ ಹೇಳಿದ್ರೆ ಹಸಿರು, ಎಲ್ಲ ಹಸಿರನ್ನ ಇದನ್ನು ಹಾಕಿದ್ದಾರೆ. that is very important. So DXN Super Green is an offer present drinks blend with alfalfa. ಮೇನ್ ಇದರಲ್ಲಿ ನಿಮ್ಗೆ ಈ ನೊರೆ ಬರ್ತದಲ್ಲ, ಈ ನೊರೆ ಬರಲಿಕ್ಕೆ ಕಾರಣ ನಿಮಗೆ ಇದರಲ್ಲಿ ಒಂದು ಆಲ್ಫಾ ಅಂತ ಒಂದು ಗಿಡದ ಸೊಪ್ಪನ್ನು ಹಾಕಿದ್ದಾರೆ. ಸೊ ಅದು ಆ ರೀತಿಯಲ್ಲಿ ನಿಮಗೆ ಕಾಣ್ತದೆ. ಸೆಲೆಕ್ಟ್ ಇಂಗ್ರೀಡಿಯೆಂಟ್ಸ್ ಟು ಕ್ರಿಯೇಟ್ ರಿಫ್ರೆಶಿಂಗ್ ಗ್ರೀನ್ ಬಿವರೇಜ್. ಹಸಿರು ಬಿವರೇಜ್ ಅಂತ ಹೇಳಿದ್ರೆ ಪಾನೀಯ, ಹಸಿರು ಪಾನೀಯ ಕನ್ನಡದಲ್ಲಿ ಹೇಳಬೇಕಂದ್ರೆ. ದ ಕ್ವಿಕ್ ಡಿಸಾಲ್ವ್ ಆಗ್ತದೆ. ಟ್ಯಾಬ್ಲೆಟ್ಸ್ ಆರ್ ಈಸಿ ಟು ಯೂಸ್. ಜಸ್ಟ್ ಆ್ಯಡ್ ವಾಟರ್ ಆ್ಯಂಡ್ ಎಂಜಾಯ್ ದ ಕನ್ವೀನಿಯೆಂಟ್ ಆ್ಯಂಡ್ ಟ್ರಾವೆಲ್ ಎಲ್ಲಿ ಬೇಕನ್ನು ಯೂಸ್ ಮಾಡ್ಬೋದು. ದಿಸ್ ಇಸ್ ದ ಥಿಂಗ್. ಸೊ ಈಗ ಸ್ಪಿರುಲಿನಾ, ನಾನು ಸ್ಪಿರುಲಿನಾ ಬಗ್ಗೆ ಮಾತಾಡೋದಿಲ್ಲ, ನಿಮಗೆ ಗೊತ್ತಿದೆಯಲ್ಲ ಸ್ಪಿರುಲಿನಾ ಅದು ಎಷ್ಟು ಉತ್ತಮ ಇದೆ ಅಂತೇಳಿ. ಯಾಕೆಂದರೆ ಒನ್ ಆಫ್ ದ ಬೆಸ್ಟ್ ಆಲ್ಕಲೈನ್ ಫುಡ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇದಕ್ಕೆ ಸೂಪರ್ ಫುಡ್ ಅಂತ ಕೇಳ್ತಾರೆ. ಈ ಸ್ಪಿರುಲಿನಾ ಇದರಲ್ಲಿ ಇದೆ. ಸೊ ಇದು ನಿಮಗೆ ತಗೊಳ್ಳೋದ್ರಿಂದ ಆಂಟಿ ಫಂಗಲ್, ಆಂಟಿ ಏಜಿಂಗ್, ಇವನ್ ಫೈಟ್ ಕ್ಯಾನ್ಸರ್, ಬ್ಯಾಕ್ಟೀರಿಯಾ ಬರ್ದಿದ್ದಾಗೆ ತಡೀತದೆ. ಫುಲ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆ. ಆ್ಯಂಡ್ ಸೆಲ್ಲನ್ನು ಸಹ ರಿಜುವನೇಟ್ ಮಾಡ್ತದೆ. ಗ್ರೇಟ್ ಪ್ರೋಟೀನ್ ಸೋರ್ಸ್ ಇದೆ. ಅದನ್ನು ಪ್ರತಿಯೊಬ್ಬರು, ಬಟ್ ಈವನ್ ರಿಸರ್ಚ್ ಕೂಡ ಹೇಳ್ತದೆ ಇದು ಆಸಿಡಿಕ್ ಅನ್ನು ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತದೆ ಅಂತ. ಸೊ ಇಲ್ಲಿ pH ಬ್ಯಾಲೆನ್ಸ್ ಕೊಟ್ಟಿದ್ದೀವಿ ನಾವು. ಎಷ್ಟು ಇರಬೇಕು? ನಾನು ಆಗಲೇ ಹೇಳಿದೆ ನಿಮಗೆ, 7 ಇಸ್ ದ ನ್ಯೂಟ್ರಲ್. 7.3 ಇರ್ಬೋದು, ಅದಕ್ಕಿಂತ ಮೇಲೆ ಹೋಗ್ಬಾರ್ದು. ಅಥವಾ ನಿಮಗೆ ಅದರ ಕೆಳಗೆ ಬಂದ್ರೂ ಪ್ರಾಬ್ಲಮ್. ಈ 7.3, 7.4 ಅನುಪಾತದಲ್ಲಿದ್ದರೆ ನಾವು ಆರೋಗ್ಯವಾಗಿರ್ತೀವಿ. ಫುಲ್ಲು ಕಾಣ್ತದೆ 7. ಸೊ ಆ ಕಡೆ ಹೋದರೆ ನಿಮಗೆ, ಈ ಕಡೆ ಬಂದರೆ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡಿ. ನಾನು ಹೇಳೋದು ಕೇಳುವುದಿಲ್ಲ, ಅಥವಾ ನೀವು ಬಾಡಿಯನ್ನು ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡಲಿಲ್ಲ ಅಂದರೆ
ಈ ಕಡೆ ಹೋಗ್ತದೆ, ಅಲ್ಲಿ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ನೋಡಿ. ಲಾಸ್ಟಿಗೆ ಏನಾಗ್ತದೆ ಮೇಡಮ್ ಹೇಳಿದಲ್ಲ, ಹೈಪರ್ ಆಸಿಡಿಟಿಕ್ ಆಗ್ತದೆ. ಹೈಪರ್ ಆಸಿಡಿಟಿ ಮಾತ್ರ ಅಲ್ಲ, ಕೆಳಗಡೆ ಬರ್ತಿದ್ದಾರೆ ನೋಡಿ, ಕಾಯಿಲೆಗೆ ಒಳಗಾಗ್ಬಿಡ್ತಾರೆ. ಕಾಯಿಲೆ ಮಾತ್ರ ಅಲ್ಲ, ಕ್ರಾನಿಕ್ಗೆ ಒಳಗಾಗ್ತಾರೆ. ಕ್ರಾನಿಕ್ ಮಾತ್ರ ಅಲ್ಲ, ಮತ್ತೆ ಬೇರೆ ಪ್ರಾಬ್ಲಮ್ ಮತ್ತೆ ನಿಮ್ಗೆ ಗೊತ್ತೇ ಇದೆ. ಸೊ ಆದ್ದರಿಂದ ಇದು ವೆರಿ ಇಂಪಾರ್ಟೆಂಟ್ ಬೇಸಿಕ್. ಸುಮಾರು ನಿಮಗೆ ಇದು ಈಸಿ ಅಂತ ಹೇಳಿದ್ರೆ ಇದಕ್ಕೊಂದು 260 ರೂಪಾಯಿ ಇರ್ಬೋದು ಕಾಣ್ತದೆ ನನಗೆ ಕರೆಕ್ಟ್ MRP ಈಗಿನ. ಯಾಕಂದ್ರೆ MRP ಚೇಂಜ್ ಆಗ್ತಾ ಇರ್ತದೆ. ಇದರಲ್ಲಿ ಎಲ್ಲಿ ಬರೆದಿದ್ದಾರೆ, ಎಷ್ಟು ಮೇಡಮ್ ಇದು ರೇಟ್ ಇದರಲ್ಲಿ? 265 MRP ಸರ್, 210 DP. 265 ಅಲ್ಲ? ಓಕೆ. ಹಾ, ಸರ್. 265 ಡಿವೈಡೆಡ್ ಬೈ 15 ಮಾಡಿದ್ರೆ ಎಷ್ಟಾಯ್ತು ನೋಡಿ. 10 ಅಂತ ಹೇಳಿದ್ರೆ 150, ಒಂದು 10 15 ಅಂದರೆ ಎಷ್ಟು ರೂಪಾಯಿ? 5 ರೂಪಾಯಿ ಬೆಳೆ ಎಷ್ಟು ಬೀಳ್ತದೆ ಇದಕ್ಕೆ ಒಂದಕ್ಕೆ? ಮಾತ್ರ 15 ಡಿವೈಡೆಡ್ ಮಾಡಿದರೆ 15 ಮೂಲ 15 20 ರೂಪಾಯಿ, 15ರಲ್ಲಿ ಇಲ್ಲ 10 ರೂಪಾಯಿನೇ ಬೀಳುವುದಿಲ್ಲ ಕಾಣ್ತದಲ್ಲ. 13 rupees, sir. 13 rupees. ನೋಡಿ ಇದು ಮೇಡಮ್ ಇಲ್ಲ ಹೇಳ್ತಾರೆ ನೋಡಿ. 15-16 ರೂಪಾಯಿ ಬೀಳುತ್ತೆ ಸರ್. 13 ರೂಪಾಯಿ ಬೀಳ್ತದೆ ಸರ್. ನೋಡಿ 13 ರೂಪಾಯಿ ಬೀಳ್ತದೆ ಅಂತೆ. 15 ಇಟ್ಕೊಳ್ಳಿ, 15 ರೂಪಾಯಿ ನೀರು ಇದೆಯಲ್ಲ, ಆ ನೀರು 15 ರೂಪಾಯಿಲಿ ನಿಮ್ಗೆ ಈ ಡ್ರಿಂಕ್ಸ್ ತಯಾರಾಗ್ತದೆ. ಎಂತ ಒಂದು ಸರ್, ನಾನು ಮೊನ್ನೆ ಕ್ಯಾರಿ ಮಾಡಿದ್ದೆ ಸರ್, ಇದನ್ನು ಒಂದು 10 ಕ್ಯಾರಿ ಮಾಡಿದ್ದೆ. ನಮ್ಮ Okay. ಕಾಲೇಜ್ ಆಫೀಸ್ ಟೂರ್ ಇತ್ತು ಸರ್. ಸೊ Okay. ಹಾಗೆ ರಾತ್ರಿ ಎಲ್ಲ ಊಟ ಆದ್ಮೇಲೆ ಹೋಟೆಲಲ್ಲಿ ನಾನೊಂದು ಗ್ಲಾಸ್ ಬಿಸಿನೀರು ಕೇಳಿದೆ, ಬಿಸಿನೀರು ಕೊಟ್ಟರು, ಇದನ್ನು ಹಾಕಿ ನೋಡಿದೆ ಸರ್. ಅದ್ರಾಗ ಅಂದ್ರೆ ನಾನು ಅವರ ಹತ್ರ ಹೇಳಿದ್ದೆ ತಕೊಳ್ಳಿ ಅಂತ ಹೇಳಿದ್ರೆ ಯಾರು ತಕೊಳ್ಳುದಿಲ್ಲ ಸರ್. ಬಟ್ ನಾನು ಅದನ್ನು ಯೂಸ್ ಮಾಡಿದೆ ಸರ್. ಯೂಸ್ ಮಾಡಿದ ಕೂಡಲೇ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು, ಏನಿದು ಅಂತ ಹೇಳಿ, ಸೂಪರ್ ಗ್ರೀನ್ ಅಂತ ಹೇಳಿ. ಹಾಗೆ ನಮ್ಗೊಂದು ಕೊಡಿ, ನಾನು ಅದರ ಬೆನಿಫಿಟ್ ಎಲ್ಲ ಹೇಳಿದೆ ಸರ್, ನಮ್ಗೊಂದು ಕೊಡಿ ಅಂತ ಹೇಳಿದ್ರು ಸರ್. ಸೊ ನಾನೇನ್ ಮಾಡಿದೆ, ಆಯ್ತು ಅಂತ ಹೇಳಿ ಎಲ್ರಿಗೂ ಒಂದೊಂದು ಕೊಟ್ಟೆ. ಆಮೇಲೆ ನಮ್ಗೆ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರು ಸರ್. ನಾನಂದ್ರೆ ಒಂದು ಗ್ಲಾಸ್ ನೀರಿಗೆ ಒಂದೇ ಟ್ಯಾಬ್ಲೆಟ್ ಹಾಕಿದೆ ಸರ್, ಅದನ್ನು ಹಾಫ್ ಮಾಡಿ ಕೊಡ್ಲಿಲ್ಲ, ಒಂದೇ ಟ್ಯಾಬ್ಲೆಟ್ ಹಾಕಿದೆ. ನಾನು ಯಾವಾಗ್ಲೂ ಆರ್ಡರ್ ಮಾಡುವಾಗ 20 ಆರ್ಡರ್ ಮಾಡ್ತೇನೆ ಸರ್. ವಾ ಸೊ ವಾ. ನಾನು 10 ಇಟ್ಕೊಂಡು ಹೋಗಿದ್ದೆ ಸರ್ ಹೋಟೆಲಿಗೆ. ಹೋಟೆಲ್ ಅಂತ ಹೇಳಿದ್ರೆ ಬ್ಯಾಗ್ ಅಲ್ಲಿ. ಮತ್ತೆ ಅವರು ಇಮಿಡಿಯೇಟ್ ಹೇಳಿದ್ರು, ನಮ್ಗೆ ಸಹ ಇದು ಬೇಕು, ತರಿಸಿ ಕೊಡ್ತೀರಾ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ತರಿಸಿ ಕೊಡುದಿಲ್ಲ, ನನ್ನ ಕೈಯಲ್ಲೇ ಇದೆ, ನಾನು ನಿಮ್ಗೆ ನಾಳೆ ಬೆಳಗ್ಗೆ ನಾವು ಮೀಟ್ ಆಗುವಾಗ ಕೊಡ್ತೇನೆ ಅಂತ ಹೇಳಿ. ಹಾಗೆ 10 ಜನಕ್ಕೆ ನಾನು ಅದನ್ನು ಪೊಸಿಷನ್ ಮಾಡಿದೆ ಸರ್. 10 ಜನಕ್ಕೆ. ನೋಡಿ ಮೇಡಮ್ ಹೇಗೆ ಎಷ್ಟು ಈಸಿಯಾಗಿ ಪೊಸಿಷನ್ ಮಾಡಿದ್ರು ನೋಡಿ. ಯಾವ ಫಸ್ಟಿಗೆ ಅವರಿಗೆ ಕೊಡ್ಲಿಲ್ಲ, ಅವ್ರು ಹಾಕಿ ಅದನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನೋಡಿ ಹೇಗೆ ಚೇಂಜಸ್ ಆಗ್ತದೆ. ನಾನು ಹೇಳಿದ್ರು ಹೋಮ್ ಮೀಟಿಂಗ್ ಮಾಡಿ ನಿಮ್ಮ ಲೈಫೇ ಚೇಂಜ್ ಮಾಡ್ಕೋಬಹುದು ಅಂತ. ಓಕೆ, ಥ್ಯಾಂಕ್ ಯು ಹಿತಾಕ್ಷಿ, ಥ್ಯಾಂಕ್ ಯು ಮೇಡಮ್. ಭಾನುಕಲಾ ಅವರೇ, ತುಂಬಾ ಚೆನ್ನಾಗಿ Thank you, sir. ನೀವು ಎಕ್ಸಿಬಿಟ್ ಮಾಡಿದಿರಿ, ಪ್ರಾಡಕ್ಟ್ ನ ಪೊಸಿಷನ್ you. ಮಾಡಿದಿರಿ. ಸೊ ಇದನ್ನ ನೀವು ತೋರಿಸಿ, ಈ ಚಾರ್ಟ್ ಉಂಟಲ್ಲ, ಈ ಚಾರ್ಟ್ ಅನ್ನ ತೋರಿಸಿ ಜನರಿಗೆ. ಈ ಚಾರ್ಟ್ ಇಂದ ಅವ್ರಿಗೆ ಒಂದು ಸ್ವಲ್ಪ ಆದ್ರೂ ತಲೆಗೆ ಹೋಗ್ಬೋದು. ಯಾಕಂದ್ರೆ ಬಾಡಿಯಲ್ಲಿ ನಮ್ಗೆ pH, ಆಸಿಡ್ ಅಂಡ್ ಆಲ್ಕಲೈನ್ ಈ ರೀತಿಯಲ್ಲಿ ಇರ್ತದೆ ನೋಡಿ. ಸೊ ಸ್ವಲ್ಪ ನಮ್ಗೆ ಚಾನ್ಸ್ ಆದ್ರೆ ಈ ಕಡೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಬೇಕಾದ್ರೆ ಅವ್ರು ಚೆಕ್ ಮಾಡಿ, pH ಈಗ ನಿಮ್ಗೆ ಟೆಸ್ಟಿಂಗ್ ಇದೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಕುಡಿದು ನೋಡ್ಲಿ ಅವ್ರಿಗೆ. ಸುಮಾರು ಅವರು 1 ರಿಂದ 3 ತಿಂಗಳ ಒಳಗೆ ಕಂಪ್ಲೀಟ್ ಅವ್ರ ಈ ಲೈನಿಗೆ ಬಂದ್ಬಿಡ್ತಾರೆ. ಓಕೆ, ಸೊ ದಿಸ್ ದ ಥಿಂಗ್. ಸೊ ಈಗ ಇನ್ನೂ ಒಂದು ಫೋಟೋ ತಗೊಳ್ಳಿ. ಸೊ ಇದರಲ್ಲಿ ಏನೇನು ಈ ಸಪ್ಪುಗಳು, ಇದರಲ್ಲಿ 50 ಕೊಟ್ಟಿದ್ದಾರೆ, ಇದರಲ್ಲಿ 26 ಸಪ್ ಇದರಲ್ಲಿ ಇದೆ ನೋಡಿ. ಈ 26 ಸಪ್ಪನ್ನು ಯೂಸ್ ಮಾಡಿದೆ ಕಂಪನಿಗೆ ನಾವು ಎಷ್ಟು ಥ್ಯಾಂಕ್ಸ್. ಈಗ 15 ರೂಪಾಯಿಗೆ ಇಷ್ಟೆಲ್ಲ ಎಲ್ಲಿ ಕಲೆಕ್ಷನ್ ಮಾಡೋದು ನಾವು? ಏನೇನು ಬೇಕು ಅದನ್ನೆಲ್ಲ ಯೂಸ್ ಮಾಡಿದ್ದಾರೆ ನೋಡಿ. ಇದು ಎಲ್ಲ ನಮ್ಮ ಬಾಡಿಗೆ ಅಗತ್ಯವಾದ ಪ್ರಾಡಕ್ಟ್ಗಳು. ಸೊ ಇದರಲ್ಲಿ ಅದನ್ನ ನಮ್ಮ ಈ ಸೂಪರ್ ಗ್ರೀನ್ ಅಲ್ಲಿ ಇದರಲ್ಲಿ ಯೂಸ್ ಮಾಡಿದ್ದಾರೆ, ಇದರಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಎಷ್ಟೋ ಜನರಿಗೆ ಈ ಪ್ರಾಡಕ್ಟ್ ಉಂಟಂತೇನೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತಾ ಇರೋದು. ಈಗ ನೋಡಿ, ನೀವು 265 ರೂಪಾಯಿಗೆ ನಿಮ್ಗೆ 15 ಟ್ಯಾಬ್ಲೆಟ್ಸ್ಗಳು ಬರ್ತದೆ. 15 ಜ್ಯೂಸನ್ನ, 15 ಗ್ಲಾಸ್ ಜ್ಯೂಸನ್ನ ರೆಡಿ ಮಾಡ್ಬೋದು. ಇದು ಒಂದು ಇಟ್ಕೊಂಡು ನಾವು ಎಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಬೋದು ಅದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಈ ಮೇಡಮ್ ಒಂದೇ ಸಲ 20 ಆರ್ಡರ್ ಮಾಡ್ತಾರೆ ನೋಡಿ. ಯಾಕಂದ್ರೆ ನಮ್ಗೆ ಗೊತ್ತಿದ್ದು ಶಿ ಇಸ್ ವೆರಿ ಕಮಿಟೆಡ್. ಅವ್ರು ಯಾವಾಗಲೂ ಫೋಟೋಸ್ ಎಲ್ಲ ಹಾಕ್ತಾ ಇರ್ತಾರೆ. ಯಾಕೆಂದ್ರೆ ಅವರ ಮನೆಯೇ ಒಂದು ಮೈ ಹೋಮ್ ಮೈ ಶಾಪ್ ಯಾವಾಗಲೂ ಇರ್ತದೆ. ಸೊ ಯಾಕೆಂದ್ರೆ ನಿಮಗೆ ಕಮಿಟ್ಮೆಂಟ್ ಇದ್ದಾಗ, ನಿಮಗೆ ಆ ಧೈರ್ಯ ಇದ್ದಾಗ, ನೀವು ಯೂಸ್ ಮಾಡಿದಾಗ ಮಾತ್ರ ಇದು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ DXN ಸೂಪರ್ ಗ್ರೀನ್ ವೈ ಯಾಕೆ ತಗೋಬೇಕು ನಾವು ಅಂತ? ಲೀಫ್ ಗ್ರೀನ್ ವೆಜಿಟೇಬಲ್ಸ್ ಆರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಹೆಲ್ದಿ ಡಯಟ್ ಬಿಕಾಸ್ ದೇ ಕಂಟೈನ್ ಮೆನಿ ನ್ಯೂಟ್ರಿಯೆಂಟ್ಸ್ ದಾಟ್ ಪ್ರೊವೈಡ್ ಮೆನಿ ಹೆಲ್ತ್ ಬೆನಿಫಿಟ್. ಈ ಗ್ರೀನ್ಸ್ ಇದೆಯಲ್ಲ, ನಾವು ಹಸಿರೆ ಉಸಿರು ಅಂತ ಹೇಳ್ತೀವಲ್ಲ, ಇದರಲ್ಲಿ ಇರುವ ನ್ಯೂಟ್ರಿಯೆಂಟ್ ಇದೆಯಲ್ಲ, ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಎಸ್ಪೆಷಲಿ leafy greens are rich in vitamins A, C, E, iron and magnesium and potassium and
ಒಂದು ನಿಮಿಷ. And calcium. These nutrients help support your immune system, maintain healthy skin and eyes, and aids in wound healing. ನೋಡಿ, ಆಗ್ಲೇ ನಾನು ನಿಮಗೆ ಕೆಲವೊಂದು ಪ್ರಾಬ್ಲಮ್ ಎಲ್ಲ ಬರ್ತದಲ್ಲ, ನೋಡಿ ಯಾಕೆ ಬರ್ತದೆ ಅಂತೇಳಿ ಡಿಫಿಷಿಯನ್ಸಿಯಿಂದ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಇದನ್ನ ಸರಿ ಮಾಡ್ತಾರೆ. ಆಂಟಿ ಆಕ್ಸಿಡೆಂಟ್ಸ್ ಇದೆ. ಲೀಫಿ ಗ್ರೀನ್ಸ್ ಆರ್ ಹೈ ಇನ್ ಆಂಟಿ ಆಕ್ಸಿಡೆಂಟ್ ವಿಚ್ ಮೇ ಹೆಲ್ಪ್ ರೆಡ್ಯೂಸ್ ದಿ ಕ್ಯಾನ್ಸರ್ ಆ್ಯಂಡ್ ಹಾರ್ಟ್ ಡಿಸೀಸ್. ಸೊ ಅದು ಎರಡು ನಾನು ಆಗ ಪಾಯಿಂಟ್ ಔಟ್ ಮಾಡಿದೆ. ಅದು ಎರಡನ್ನು ಇದನ್ನ ಕುಡಿಯುವುದರಿಂದ ನೀವು ಅದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹಾಕಿದ್ರು. ಎಂಥ ಒಂದು ಚೀಪ್ ಅಂಡ್ ಬೆಸ್ಟ್ ಪ್ರಾಡಕ್ಟ್, ಕ್ವಾಲಿಟಿ ಪ್ರಾಡಕ್ಟ್. ಇದನ್ನ ನಾನು ಹೇಳಿದಲ್ಲ, 10 ಜನರಿಗೆ ನೀವು ಏನಾದರೂ ಇದನ್ನ ತಿನ್ಸಿದ್ದೆ ಆದ್ರೆ ಅವರು ರೆಗ್ಯುಲರ್ ಕನ್ಸ್ಯೂಮರ್ ಆಗ್ತಾರೆ. ಫೈಬರ್, ವೈ ಸೂಪರ್ ಗ್ರೀನ್ ಪುನಃ ನೋಡಿ ಕೊಟ್ಟಿದ್ದಾರೆ. ಫೈಬರ್, ಎಲ್ಲಿ ಸೌಂಡ್ ಬರ್ತಾ ಇದೆ? ಲೀಫಿ ಗ್ರೀನ್ಸ್ ಆರ್ ಗುಡ್ ಸೋರ್ಸ್ ಆಫ್ ಫೈಬರ್. ಎಷ್ಟೋ ಜನರಿಗೆ ಮೋಷನ್ ಸರಿ ಹೋಗೋದಿಲ್ಲ, ಎಷ್ಟೋ ಜನರಿಗೆ ಅಲ್ಸರ್ ಪ್ರಾಬ್ಲಮ್, ಎಷ್ಟೋ ಜನರಿಗೆ ನಿಮಗೆ ಏನು ಹೇಳ್ತಾರೆ ಆನಸ್, ಅದಕ್ಕೆ ಏನೋ ಒಂದು ಹೆಸರು ಹೇಳ್ತಾರೆ, ಕ್ಯಾನ್ಸರ್, ಆ ಗುದದ್ವಾರ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅದರ ಕ್ಯಾನ್ಸರ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೈಬರ್ ನಾವು ಸರಿಯಾಗಿ ತಗೋ, ವಿಚ್ ಎಸೆನ್ಷಿಯಲಿ ಫಾರ್ ಡೈಜೆಸ್ಟಿವ್ ಹೆಲ್ತ್ ಆ್ಯಂಡ್ ರೆಗ್ಯುಲರ್ ಅವರ್ ಬೌಲ್ ಮೂವ್ಮೆಂಟ್ ಆಗಲಿಕ್ಕೆ ನಮ್ಮ ನಾರಿನಾಂಶ ಅಗತ್ಯ ಬೇಕು, ಅದು ಇದರಲ್ಲಿ ಇದೆ. ಫೈಬರ್ ಆಲ್ಸೋ ಹೆಲ್ಪ್ ಯುವರ್ ಬಾಡಿ ರಿಮೂವ್ ದ ಟಾಕ್ಸಿನ್ಸ್ ಎಫಿಷಿಯಂಟ್. ಯು ಆರ್ ರೈಟ್. ಕೊಲಾನ್ ಕ್ಯಾನ್ಸರ್ ಇಸ್ ದ ದೊಡ್ಡ ಕ್ಯಾನ್ಸರ್ ಅದು. ಸೊ ಅದು ಬರ್ದಿದ್ದಾಗಿ ಇದು ತಡೀತದೆ ನೋಡಿ. Folate is a B vitamin that helps from red blood cells and produce DNA, which controls cell functions and tissue growth. Pregnant women should make sure to get enough folate ಅವರಿಗೆ ಇರಲೇಬೇಕು. ಫೋಲೇಟ್ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ, ಪ್ರೆಗ್ನೆನ್ಸಿ ಎಸ್ಪೆಷಲಿ. ಸೊ ಅವರಿಗೆಲ್ಲ ಇದು ಹೆಲ್ಪ್ ಆಗ್ತದೆ. ಕ್ಯಾಲ್ಸಿಯಂ ಆ್ಯಂಡ್ ವಿಟಮಿನ್ ಕೆ. ಗ್ರೀನ್ ಬೀನ್ಸ್ contain calcium and vitamin K, which are important for maintaining strong bones and reducing the risk of fracture. ಎಲ್ಲ ಫ್ರಾಕ್ಚರ್ ಆದರೂ ಕೂಡ ನಿಮಗೆ ಅದನ್ನು ಇಮಿಡಿಯೇಟ್ ಹೀಲ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಯಾವುದು? ಗ್ರೀನ್ಸ್. ಯಾಕಂದರೆ ವಿಟಮಿನ್ ಕೆ ಇರೋದ್ರಿಂದ. ಮೆಗ್ನೀಷಿಯಮ್ ಇರ್ತದೆ. ಬ್ರೊಕೋಲಿ is a hydrating food that is rich in magnesium, which helps the control even ಬಿಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಆ್ಯಂಡ್ ಮೆನಿ ಮೇ ಹೆಲ್ಪ್ ಇನ್ ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್ ಆಗದಿದ್ದಾಗೆ ತಪ್ಪಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೂ ನಮಗೆ ಇದು ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಇದನ್ನ ನೀವು ತಗೊಳ್ಳೋದ್ರಿಂದ ಎಷ್ಟೆಲ್ಲ ನಿಮಗೆ ಹೆಲ್ತ್ ಬೆನಿಫಿಟ್ ಇದೆ ನೋಡಿ, ಒಂದೆರಡಲ್ಲ, ಅಷ್ಟು ಹೆಲ್ತ್ ಬೆನಿಫಿಟನ್ನು ನೀವು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಈಟಿಂಗ್ ಎ ಡಯಟ್ ವಿಚ್ ರಿಚ್ ಇನ್ ಲೀಫಿ ಗ್ರೀನ್ಸ್ ಕ್ಯಾನ್ ಆಲ್ಸೋ ಹೆಲ್ಪ್ ರಿಡ್ಯೂಸ್ ದ ರಿಸ್ಕ್ ಆಫ್ ಒಬೆಸಿಟಿ, ಹೈ ಬ್ಲಡ್ ಪ್ರೆಷರ್ ಆ್ಯಂಡ್ ಮೆಂಟಲ್ ಡಿಕ್ಲೈನ್. ನಾನೊಂದು ಸುಮಾರು 35 ವರ್ಷ ಹಿಂದೆ ನಾನು ನಾರ್ತ್ ಕರ್ನಾಟಕ ಎಲ್ಲ ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ನಾನು ಎಸ್ಪೆಷಲಿ ಹುಬ್ಳಿಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ಅವರ ಮನೆಯಲ್ಲಿ ಊಟದಲ್ಲಿ ಒಂದು ಅರ್ಧ ಇದೆ ನೋಡಿ, ಅದು ಬಟ್ಟಲಲ್ಲಿ ಬರೀ ಗ್ರೀನ್ಸ್ ಹಾಕಿರ್ತಾ ಇದ್ರು. ಗ್ರೀನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೀನ್ಸ್. ನನಗನ್ಸ್ತದೆ ಇವರಿಗೆ ಮೊದಲೇ ಗೊತ್ತಿದೆಯಲ್ಲ ಇದು ಅಂತ ನನಗೆ ಈಗ ಅನಿಸ್ತದೆ. ನಮ್ಮಲ್ಲಿ ಇಲ್ಲ ಅದು ಅಭ್ಯಾಸ, ಅವರಲ್ಲಿ ಇದೆ ಅದು ಅಭ್ಯಾಸ. ಸೊ ಅಂಥ ಒಂದು ಆ ಸಿಸ್ಟಮನ್ನು ಅವ್ರು ಫಾಲೋ ಮಾಡ್ತಾರೆ. ಬಟ್ ಈಗ ಊಟ ಮಾಡಿದ್ರೆ ಏನು ಬರೇ ಖಾರ, ಈಗ ನೋಡ್ತೀನಿ ಬರೇ ಖಾರನೇ. ಯಾಕಂದರೆ ಅಭ್ಯಾಸ ಅದು ಚೇಂಜ್ ಆಗಿದೆ. ಖಾರ ಈಗ ಅದು ತುಂಬ ಡೇಂಜರ್. ಮೊದಲಿನ ಆ ಊಟ ಈಗ ಇಲ್ಲ. ಅದು ಹಸಿರು ಅದು ಬೆಳೀತಾರೋ ಇಲ್ವೋ, ಅಥವಾ ಅದಕ್ಕೇನು ಪೆಸ್ಟಿಸೈಡ್ ಹಾಕಿ ಯೂಸ್ ಮಾಡ್ತಾ ಇಲ್ವೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಈಗ ಆ ಊಟ ನನಗೆ ಅಲ್ಲಿ ಸಿಗ್ತಾ ಇಲ್ಲ. ಸೊ ಈಗ ನಾನು ನಿಮಗೆ ಫೈನಲಿ ಹೇಳೋದು, ಗುಡ್ನೆಸ್, ದಿಸ್ ಇಸ್ ದ ಒನ್ ಆಫ್ ದ ಫಿಝಿ. ನಿಮಗೆ ಹೇಗೆ ನೊರೆ ಎಲ್ಲ ಬರ್ತದೆ ನೋಡಿ, ಎಲ್ಲ ಫುಲ್ ನೊರೆ ಬಂದಿತ್ತು ನೋಡಿ, ಯಾಕೆಂದರೆ ಅಷ್ಟು ಟೇಸ್ಟಿ ಇದು, ವೆರಿ ವೆರಿ ಟೇಸ್ಟ್. ಯಾಕೆಂದರೆ ಇದರಲ್ಲಿ ಗ್ರೇಪ್ಸ್ ಹಾಕಿದ್ದಾರೆ, ಆಮೇಲೆ ಖಜೂರ ಸಹ ಇದೆ ಅದರಲ್ಲಿ, ಖಜೂರ್. ಸೊ ಅದನ್ನು ಸೂಪರ್ ಗ್ರೀನ್ ರೆಗ್ಯುಲರ್ ಯೂಸ್ ಮಾಡಿ ನೀವು ಬೆನಿಫಿಟನ್ನು ತಗೋಬಹುದು. ಬೇಕಾದಷ್ಟು ನಿಮಗೆ ಇದರಿಂದ ಲಾಭಗಳಿದೆ, ಒಂದೆರಡಲ್ಲ. ಈವನ್ ಕಂಪನಿ ಸಹ ಕ್ಲೈಮ್ ಮಾಡ್ತದೆ. ಈಸಿ ಗ್ರೀನ್ಸ್ ಡ್ರಾಪ್ ಇನ್ ಬಬಲ್ಸ್ ಅಪ್ ಅಂಡ್ ರಿಫ್ರೆಶಿಂಗ್ ಆ್ಯಂಡ್ ನ್ಯಾಚುರಲ್ ಫ್ಲೇವರ್ ಆ್ಯಂಡ್ ಬರ್ಸ್ಟ್ ಆಫ್ ಫ್ಲೇವರ್ ಆ್ಯಂಡ್ ಗಿಲ್ಟ್ ಫ್ರೀ ಸ್ವೀಟ್ನೆಸ್ ಆ್ಯಂಡ್ ಕನ್ವೀನಿಯಂಟ್ ಆ್ಯಂಡ್ ಆಫರ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಇರೋದ್ರಿಂದ ಗ್ಲೂಟನ್ ಫ್ರೀ ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ.
ಸೊ ಎಲ್ಲಿ ಬೇಕಾದ್ರೂ ಕೊಂಡೋಗಿ. ಎಷ್ಟು 7 ಎಕ್ಸ್ಟ್ರಾ ಬೆನಿಫಿಟನ್ನು ಇದರಲ್ಲಿ ಹೊಂದ್ಕೊಂಡಿದೆ. ನಾನೀಗ ಫಾಸ್ಟ್ ಮಾಡಿಬಿಡ್ತೀನಿ, ಯಾಕೆಂದರೆ ಟೈಮ್ ಇದು ತಪ್ಪಾಗ್ತದೆ. ಟ್ರೆಡಿಷನಲಿ ಇದೆಲ್ಲ ನಿಮಗೆ ಐಟಮ್ ಇರುವುದು, ಇದರಲ್ಲಿ ಐಟಮ್ ಇರುವುದು ಅಶ್ವಗಂಧ ಇದೆ, ಅದು ನಿಮಗೆ ಗೊತ್ತಾಯಿದೆ, ಪವರ್ ಕೊಡ್ತದೆ. ತುಳಸಿ ನಿಮಗೆ ಬ್ರೀತಿಂಗಿಗೆ ತುಂಬ ಒಳ್ಳೆಯದು, ಕಫ ನೆಗಡಿ ಇದ್ದರೆ. ತ್ರಿಫಲ ನಿಮಗೆ ಬಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ, ವಾತಪಿತ್ತ ಕಫನ ಸರಿ ಮಾಡ್ತದೆ. ಆಮ್ಲ ಕೂಡ ಇದರಲ್ಲಿದೆ, ಅದು ಸಹ ನಿಮಗೆ ಬಾಡಿಯನ್ನು pH ಅನ್ನು ಸರಿ ಮಾಡಲಿಕ್ಕೆ ಆಮ್ಲ ನಿಮಗೆ ಒಳ್ಳೆಯದು. ಆಮೇಲೆ ವಿಟಮಿನ್ ಸಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ ಶತಾವರಿ ಕೂಡ ರೂಟ್ ಪೌಡರ್ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಇದು ನಿಮಗೆ ಶಕ್ತಿ ಮತ್ತು ತಾಕತ್, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯ ಪ್ರಾಡಕ್ಟ್ ಅದು ಶತಾವರಿ. ಸೊ ಯೂಸ್ ಮಾಡಿದ ಬೆನಿಫಿಟ್. ಆ್ಯಂಡ್ ಗ್ರೀನ್ ಬೊಟಾನಿಕಲ್ಸ್, ಇದರಲ್ಲಿ ಗ್ರೀನ್ ಬೊಟಾನಿಕಲ್ಸ್ ಇದೆ. ವೀಟ್ ಗ್ರಾಸ್ ಗೊತ್ತಿದೆ ನಿಮಗೆ, ಸಪ್ರೇಟ್ ಜನ ವೀಟ್ ಗ್ರಾಸ್ ಪೌಡ್ರನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ವೀಟ್ ಗ್ರಾಸ್ ಪೌಡರ್ ಇದೆ. ಸೊ ನಿಮಗೆ ಸ್ಪಿರುಲಿನಾ ಪೌಡರ್ ಇದೆ, ಮೊರಿಂಗಾ ಲೀವ್ಸ್ ಪೌಡರ್ ಇದೆ, ಆ್ಯಂಡ್ ಆಲ್ಫಾ ಎಕ್ಸ್ಟ್ರಾಕ್ಟ್ ಪೌಡರ್ ಇದೆ, ಆ್ಯಂಡ್ ಸ್ಪಿನಾಚ್ ಮೀನ್ಸ್ ಮೂಲಂಗಿ ಕಾಣ್ತದಲ್ಲ, ಸ್ಪಿನಾಚ್ ಲೀವ್ಸ್ ಪೌಡರ್. ಸೊ ಇಷ್ಟು ರೀತಿಯ ಪೌಡರ್ಗಳು ನೋಡಿ ಇಲ್ಲಿ ಕಾಣ್ತದಲ್ಲ. ನೀವು ಇದರಲ್ಲಿ ಕುಡಿಯೋದಲ್ಲಿ ಇದೆಲ್ಲ ಇರ್ತದೆ, ಅದಕ್ಕೋಸ್ಕರ ಇಷ್ಟು ಇದು ವರ್ಕ್ ಆಗ್ಲಿಕ್ಕೆ ಕಾರಣ. ಬಸಳೆ, ಓಹ್ ಸಾರಿ, ಬಸಳೆ, ಪಾಲಕ್, ಓಕೆ, ಪಾಲಕ್ ಇಸ್ ಡಿಫ್ರೆಂಟ್, ಬಸಳೆ ಇಸ್ ಡಿಫ್ರೆಂಟ್. ಸ್ಪಿನಾಚ್ ಅಂದ್ರೆ ಬಸಳೆ, ಕರೆಕ್ಟ್. ದಿಸ್ ಇಸ್ ಬಸಳೆ. ಅದನ್ನ ನೋಡಿ ಯಾವ ರೀತಿ ಪೌಡರ್ ಮಾಡಿ ಕೊಡಿ, ಯಾಕಂದ್ರೆ ಗ್ರೀನ್ಸ್ ಇಂಪಾರ್ಟೆಂಟ್. ಇದರಲ್ಲಿ ಸೂಪರ್ ಗ್ರೀನ್ ಹಾಕಿದಾರಲ್ಲ, ಅದರೆಲ್ಲ ಬೆನಿಫಿಟ್ ಇದರಲ್ಲಿ ಹಾಕಿದ್ದಾರೆ. ಈವನ್ ಇದರಲ್ಲಿ ಸ್ಪಿನಾಚ್ ಒಟ್ಟಿಗೆ ನಿಮಗೆ ಪಾಲಕ್ ಕೂಡ ಇದೆ, ಅದು ಸಹ ನಮಗೆ ಹೆಲ್ಪ್ ಆಗ್ತದೆ. ಅದರ ಎಕ್ಸ್ಟ್ರಾಕ್ಟ್ ಕೂಡ ಇದರಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ನಿಮಗೆ ಆರೋಮ್ಯಾಟಿಕ್ ಸ್ಪೈಸಸ್, ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏಲಕ್ಕಿ ಹಾಕಿದ್ದಾರೆ, ಸಿನಮೆನ್ ಪೌಡರ್ ಹಾಕಿದ್ದಾರೆ, ಆ್ಯಂಡ್ ಕ್ಲೋವ್ ಪೌಡರ್ ಹಾಕಿದ್ದಾರೆ, ಆ್ಯಂಡ್ ಲೆಮನ್ ಗ್ರಾಸ್ ಪೌಡರ್ ಹಾಕಿದ್ದಾರೆ, ಆ್ಯಂಡ್ ಫೆನಲ್ ಸೀಡ್ ಪೌಡ್ರನ್ನು ಹಾಕಿದ್ದಾರೆ. ಈ ಅರೋಮೆಟಿಕ್ ಅಂದರೆ ಒಳ್ಳೆ ನಿಮಗೆ ಪರಿಮಳ ಬರಲಿ, ನಿಮಗೆ ಅದು ಕುಡಿಲಿಕ್ಕೆ ಹೆಲ್ಪ್ ಆಗಲಿ ಅಂತ ಈ 5 ರೀತಿಯ ಪೌಡರ್ಗಳನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ನ್ಯಾಚುರಲ್ ಸೀಡ್ಸ್ ಆ್ಯಂಡ್ ರೂಟ್ಸ್. ಅಂದರೆ ಕಾಂಬಿನೇಷನ್ ಹೇಗೆ ಮಾಡಿದ್ದಾರೆ ಅಂದರೆ ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಫ್ಲೆಕ್ಸ್ ಸೀಡ್ ನೋಡಿ, ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ನಂಬರ್ 1. ನಾನು ಆಗಲೇ ಹಾರ್ಟ್ಗೆಲ್ಲ ಇದು ತುಂಬ ಒಳ್ಳೇದು ವರ್ಕ್ ಆಗ್ತದೆ, ಯಾಕಂದರೆ ಫ್ಲೆಕ್ಸ್ ಸೀಡ್ ಇದೆ, ಬ್ಲಡ್ ಸರ್ಕ್ಯುಲೇಷನ್. ಸಿಸೇಮ್ ಸೀಡ್ ಪೌಡರ್ ಇದೆ, ಪುನಃ ಇದು ಹೊಟ್ಟೆಗೆಲ್ಲ ತುಂಬ ಒಳ್ಳೆಯ ಇದು. ಆಮೇಲೆ ಬೀಟ್ರೂಟ್ ಕೂಡ ನಿಮಗೆ ಬ್ಲಡ್ಡಿಗೆ, ಆಮೇಲೆ ಡೈಜೆಷನ್ ಟ್ರ್ಯಾಕಿಗೆ, ಕಿಡ್ನಿಗೆಲ್ಲ ನಿಮಗೆ ತುಂಬ ಒಳ್ಳೆ ವರ್ಕ್ ಆಗ್ತದೆ. ಬಾರ್ಲಿ ಕೂಡ, ಬಾರ್ಲಿ ಇಸ್ ಒನ್ ಆಫ್ ದ ಬೆಸ್ಟ್ ನಿಮಗೆ, ಯಾಕೆಂದರೆ ಫೈಬರ್ ಅಂಶ ತುಂಬ ಜಾಸ್ತಿ ಇರ್ತದೆ. ಸೊ ನಿಮಗೆ ಏನು ಯೂರಿನರಿ ಟ್ರ್ಯಾಕಿಗೆಲ್ಲ ಅದು ತುಂಬ ಹೆಲ್ಪ್ ಆಗ್ತದೆ. ಟರ್ಮರಿಕ್ ನಿಮಗೆ ಗೊತ್ತಿದೆ, ಯಾಕೆಂದರೆ ಆ್ಯಂಟಿ ಆಕ್ಸಿಡೆಂಟ್ ಹೈಯೆಸ್ಟ್. ಸೊ ಇದು ಪ್ಯೂರಿಫಿಕೇಶನ್ ಆ್ಯಂಡ್ ನಿಮಗೆ ಏನು ಹೇಳ್ತಾರೆ, ಕ್ಯಾನ್ಸರ್ ಬರದಂತೆ ತಡಿಲಿಕ್ಕೆ ದಿಸ್ ವಿಲ್ ಹೆಲ್ಪ್. ಸೊ ಇದೆಲ್ಲ ನಿಮಗೆ ಜಸ್ಟ್ ಒಂದು 15 ರೂಪಾಯಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ಆಗ ಡಾಕ್ಟರ್ ಹೇಳಿದರು ಬೆಳಗಿಂದ ಸಂಜೆವರೆಗೆ ನೀವು ಎಷ್ಟು ಅದು ಯೂಸ್ ಮಾಡಿ, ಇದೆಲ್ಲ ಸಾಧ್ಯನಾ? ಎಷ್ಟು ಈಸಿ ಇದೆ ನೋಡಿ, ಎಷ್ಟು ಈಸಿಯಾಗಿ ಇದನ್ನೆಲ್ಲ ಒಟ್ಟು ಮಾಡಿದ್ದಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಆಲ್ಫಾ ಅಂತ ಒಂದು ಸಸ್ಯ ಇದೆ, ಅದರ ಲೀವ್ಸ್ ಇದೆ ನೋಡಿ, ಅದು ಇದರಲ್ಲಿ ಯೂಸ್ ಮಾಡೋದ್ರಿಂದ ಬಬಲ್ಸ್ ಬರಲಿಕ್ಕೆ ಕಾರಣ ಅದನ್ನೇ ಆಲ್ಫಾ. ಸೊ ಇದರಲ್ಲಿ ಹಲವು ಕಾಯಿಲೆಗಳಿಗೆ ಇದು ಮನೆಮದ್ದು ಅಂತ ಹೇಳ್ತಾರೆ. ಸೊ ನಿಮ್ಗೆ ಈಸಿಯಾಗಿ ಇದನ್ನು ನೀವು ಯೂಸ್ ಮಾಡ್ಬೋದಲ್ಲ, ಬೆನಿಫಿಟ್ ನಿಮಗೆ ಸಿಕ್ಕೇ ಸಿಗ್ತದೆ. ಅದನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ, ಇದರ ಪೌಡ್ರನ್ನ ಯೂಸ್ ಮಾಡಿದ್ದಾರೆ. ಸೊ ನಿಮಗೆ ಆಮೇಲೆ ಇದು ಇನ್ನೊಂದು ರೀತಿಯಲ್ಲಿ ಇದು ಡಬಲ್ ಬೆನಿಫಿಟ್ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಹೇಳ್ತಾರೆ, ಇದನ್ನು ನೀರಿನಲ್ಲಿ ಹಾಕಿ ಏನು ಮಾಡ್ತಾರೆ, ಅದನ್ನು ಇಟ್ಬಿಡ್ತಾರೆ. ವೆರಿ ನೆಕ್ಸ್ಟ್ ಡೇ ಇದು ಏನು ಮಾಡ್ತದೆ, ಅದು ಈ ಥರ ಏನು ಹೇಳ್ತಾರೆ ಅದಕ್ಕೆ, ಮುಂಗೆ ಬರ್ಸೋದು ಅಂತ ಹೇಳ್ತಾರೆ, ಏನೋ ಹೇಳ್ತಾರೆ. ಸೊ ಅದರಿಂದ ಏನಾಗ್ತದೆ ಅಂದರೆ ಬೆನಿಫಿಟ್ ಈಸ್ ಡಬಲ್. ಯಾಕೆಂದರೆ ಇದರಲ್ಲಿ ನಿಮಗೆ ಪ್ರೋಟೀನ್, ಮೆಗ್ನೀಷಿಯಮ್, ಜಿಂಕ್, ಕ್ಲೋರೋಫಿಲ್, ಕ್ಯಾಲ್ಸಿಯಂ, ಕಾಪರ್, ವಿಟಮಿನ್, ಎಷ್ಟು ಐಟಮ್ ಇದೆ ನೋಡಿ. ಕಬ್ಬಿಣ ಇದೆ, ಮ್ಯಾಂಗ್ನೀಸ್ ಇದೆ, ಡೈಟ್ರಿ ಆ್ಯಂಡ್ ಪ್ರಾಸ್ಪರ್ ಇದೆ, ಆ್ಯಂಡ್ ಪೊಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೇಡೀಸ್. ನಾನು ಹೇಳಿದ್ದಾರೆ ಪೊಲೈಟ್ ಇದೆ, ರಿಬೋಫ್ಲವಿನ್ ಇದೆ, ಥಯಾಮಿನ್ ಇದೆ, ಆ್ಯಂಡ್ ವಿಟಮಿನ್ ಕೆ ಇದೆ. ಸೊ ಎಲ್ಲ ಬೆನಿಫಿಟ್ ನಿಮಗೆ ಈ ಸಸ್ಯದಲ್ಲಿ ಸಿಗ್ತದೆ. ಆ್ಯಂಡ್ ನ್ಯೂಆರ್ಸ್ ದ ಬಾರ್ಲಿ ಇದರಲ್ಲಿ ಯೂಸ್ ಮಾಡಿದರೆ, ಬಾರ್ಲಿ ನಿಮಗೆ ಗೊತ್ತೇ ಇದೆ, ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಆ್ಯಂಡ್ ದೇಹದಲ್ಲಿ ತಾಪವನ್ನು ತಕ್ಷಣವೇ ಕಡಿಮೆ ಮಾಡಿ ಅದ್ಭುತ ಪಾನೀಯ. ನಿಮಗೆ ಬಾಡಿಯಲ್ಲಿ ಹೀಟ್ ಆದರೆ, ಯಾರಿಗಾದ್ರೂ ಬಾಡಿ ಹೀಟ್ ಆಗ್ತದೆ ಅಂತ ಹೇಳ್ತಾರೆ, ಅಂಥವರಿಗೆಲ್ಲ ಇದು ಬೆಸ್ಟ್ ಇದೆ ನೋಡಿ. ಇಮ್ಮಿಡಿಯೇಟ್ ನಿಮಗೆ ಇದು ಕುಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ರಿಸಲ್ಟ್.
ತಕ್ಷಣವೇ ಕಡಿಮೆ ಮಾಡುವ ಒಂದು ಅದ್ಭುತ ಪಾನೀಯ ಇದು. ಸೊ ಇದನ್ನ ನೀವು ಒಂದು ಬೋರ್ಡ್ ಹಾಕ್ಬೋದು ನೋಡಿ, ಒಂದು ಸ್ಕ್ರೀನ್ ಶಾಟ್ ತೆಗೆದು ಒಂದು ಸ್ಟಾಕ್ ಪಾಯಿಂಟ್ ಎಲ್ಲ ಹಾಕಿಟ್ರೆ ಇಮಿಡಿಯೇಟ್ ಎಲ್ಲಿ ಸಿಗ್ತದೆ ಅಂತ. ಸೊ ಕೊಡಿ, ನೀವು 20 ರೂಪಾಯಿ ಕೊಡಿ ಅಂತ ಹೇಳಿ. 20 ರುಪೀಸ್ ಈಗ ಏನು ಜನರಿಗೆ ಏನಂತ, ಜಸ್ಟ್ ಅವ್ರಿಗೆ 1 ಗ್ಲಾಸ್ ನೀರಿಗೆ ಇದು ಹಾಕಿ ಅವ್ರಿಗೆ ಕೊಟ್ಬಿಡಿ, ಇಮ್ಮಿಡಿಯೇಟ್ ನೋಡಿ ಇದು ಜನ ಕುಡಿತಾರೆ. 20 ರೂಪಾಯಿ ಇವಾಗ ನೋಡೋದಿಲ್ಲ, ಯಾಕೆಂದ್ರೆ ಇದರಲ್ಲಿ ಹೀಟನ್ನು ಸರಿ ಮಾಡ್ತದಂತ. ಇದು ನಾವು ಎಷ್ಟು ಕ್ಲೀನಾಗಿ ನಾವು ಇದನ್ನ ಎಕ್ಸಿಬಿಟ್ ಮಾಡ್ಬೋದು ಅಂತ ನಾನು ಹೇಳೋದು ನಿಮಗೆ. ಯಾವ ರೀತಿ ಎಕ್ಸಿಬಿಟ್ ಮಾಡ್ಬೋದು ಅದನ್ನು ಈಸಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಹೇಳೋದು ನಿಮಗೆ. ಯಾರು ಮಾತಾಡ್ತಾ ಇದ್ದಾರೆ? ಓಕೆ, ನೆಕ್ಸ್ಟ್ ಸೂಪರ್ ಗ್ರೀನ್. 90 ದಿನಗಳಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗುವ ಸಾಧ್ಯತೆ ಇದೆ ನೋಡಿ. ಇದೆಲ್ಲ ಯಾರು ಹೇಳುದಿಲ್ಲರಿ ನಿಮ್ಗೆ, ಇದರಲ್ಲಿರುವ ಐಟಮ್ ಹೇಳ್ತದಷ್ಟೇ. ಇದೆಲ್ಲ ನೋಡಿ, ಸೂಪರ್ ಗ್ರೀನ್ 3 ತಿಂಗಳು ನೀವು ಇದನ್ನ ಕಂಟಿನ್ಯೂ ತಗೊಂಡ್ರೆ ನಿಮ್ಮ ದೃಷ್ಟಿ ಇದೆಯಲ್ಲ ಅದು ಇಂಪ್ರೂವ್ಮೆಂಟ್ ಆಗ್ತದೆ, 100% ಹೆಚ್ಚಾಗುತ್ತದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನೋಡಿ. ಇದನ್ನ ನೀವು ಎಷ್ಟೋ ಜನರಿಗೆ ಪೊರೆ ಬಂದಿದೆ, ಎಷ್ಟೋ ಜನರಿಗೆ ಪ್ರಾಬ್ಲಮ್ ಇದೆ. ಇದನ್ನ ರೆಗ್ಯುಲರ್ ಕುಡಿಲಿಕ್ಕೆ ಹೇಳಿ, ಇದೊಂದು ಬೋರ್ಡ್ ಹಾಕ್ಬಿಡಿ. ಜನ ಬಂದು ಕೇಳ್ತಾರೆ ನಮ್ಮ ಕಣ್ಣಿಗೆ ಏನಾದರೂ ಉಂಟಾ ಅಂತ. ನೋಡಿ ಇದೆಯಲ್ಲ ಪ್ರಾಡಕ್ಟ್, ಇದನ್ನ ತೋರಿಸಿ ಕರೆಕ್ಟ್ ಮಾಡ್ಬೋದು. ತಾಯಿ ಹಾಲಿನ ನಂತರ ಅಧಿಕ ಪೋಷಕಾಂಶಗಳನ್ನು ಹೊಂದಿರುವ ಏಕೈಕ ಸತ್ಯ ಸ್ಪಿರುಲಿನಾ. ಇದನ್ನು ಸೇವನೆ ಮಾಡಿದ್ರೆ ಎಷ್ಟೆಲ್ಲ ಕಾಯಿಲೆಗಳು ನಿವಾರಣೆ ಆಗುತ್ತೆ ಗೊತ್ತಾ ಅಂತ ಬೋರ್ಡ್ ಹಾಕ್ಬೇಕು. ಇದೊಂದು ಬೋರ್ಡ್ ಹಾಕಿದ್ರೆ ಜನ ಇಷ್ಟೆಲ್ಲ ಕಾಯಿಲೆಗಳು ಅಂತ ನೀವು ಅದನ್ನ ಹೇಳ್ಬೇಕು. ಅದನ್ನು ಜಸ್ಟ್ ಒಂದು ಯೂಸ್ ಮಾಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಅಂತ. ಜನರಿಗೆ ನಾವು ಪ್ರಾಡಕ್ಟ್ ಅನ್ನ ಏನ್ ಮಾಡ್ತದೆ ಅವರಿಗೆ ಹೇಳ್ಬೇಕು. ಅವರಿಗೆಲ್ಲ ಅಂದ್ರೆ ಎಷ್ಟೋ ಬಂದಿದೆ, ಎಷ್ಟೋ ಹೋಗಿದೆ. ಜನ ಈ ಕ್ವಶನ್ ಕೇಳ್ತಾರೆ, ನಿಮ್ದು 10ರಲ್ಲಿ 11 ಆಗಿರ್ಬೋದು ಅಂತ. ನೀವು ಅವ್ರಿಗೆ ಹೇಳ್ಬೇಕು, ಇದು ಒಂದು ಜಸ್ಟ್ ಕುಡೀರಿ ಅಂತ ಹೇಳಿ. ನಿಮ್ಗೆ ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ 260 ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಹೇಳಿ. ಆ ರೀತಿಯಲ್ಲಿ ನೀವು ಮಾತಾಡ್ಬೇಕು ನೋಡಿ. ಆವಾಗ ನಮ್ಮ ಪ್ರಾಡಕ್ಟ್ ಬೇಡ ಅಂದ್ರೂ ಹೋಗ್ತದೆ, ಯಾಕಂದ್ರೆ ಇದರಲ್ಲಿ ಸ್ಪಿರುಲಿನಾ ಇದೆ, ಅದು ವರ್ಕ್ ಆಗ್ತದೆ. ಸೊ ಆಲ್ ಟುಗೆದರ್ ನಿಮಗೆ ಗೊತ್ತಾಗಿದೆ. ಈಗ ಇದರಲ್ಲಿ ಲಾಸ್ಟ್ ಬಟ್ ಲೀಸ್ಟ್ ಈ ಸ್ಲೈಡ್ ಅನ್ನ ಇಟ್ಕೊಳ್ಳಿ. ಏಡ್ಸ್ ಡಿಟಾಕ್ಸಿಫಿಕೇಶನ್ ವರ್ಕ್ ಆಗ್ತದೆ, ಆಂಟಿ ಇನ್ಫ್ಲಮೇಟರಿ ವರ್ಕ್ ಆಗ್ತದೆ, ಆಂಟಿ ಆಕ್ಸಿಡೆಂಟ್ ಇದರಲ್ಲಿದೆ, ಹೆಲ್ಪ್ ಪ್ರೊಡ್ಯೂಸ್ ರೆಡ್ ಬ್ಲಡ್ ಸೆಲ್ಸ್ ಉತ್ಪತ್ತಿ ಮಾಡ್ತದೆ, ಬ್ಲಡ್ ಶುಗರ್ ಅನ್ನ ನಾರ್ಮಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ಸ್ಟಿಮ್ಯುಲೇಟ್ ಮೆಟಬಾಲಿಸಮ್ ಸರಿ ಮಾಡ್ತದೆ, ಅಂಡ್ ನಿಮ್ಗೆ ಒಳ್ಳೆ ನಿದ್ರೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದು. ಆಮೇಲೆ ತಲೆ ಸುತ್ತುವುದು, ತಲೆ ಹೊಡೆಯುವುದು, ತಲೆನೋವಿಗೆ ಒಳ್ಳೇದು, ಉಂಡ್ ಗಾಯಗಳನ್ನ ಬೇಗ ಗುಣಪಡಿಸ್ಲಿಕ್ಕೆ ಒಳ್ಳೇದಾಗ್ತದೆ, ಸ್ಕಿನ್ ಅನ್ನ ನಿಮ್ಗೆ ಚೆನ್ನಾಗಿ ಇಟ್ಕೊಳ್ಳಿ, ಶೈನಿಂಗ್ ಸ್ಕಿನ್ಗೆ ಒಳ್ಳೇದಾಗ್ತದೆ, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತದೆ, ಕಿಡ್ನಿ ಸ್ಟೋನಿಗೆ ಸಹ ಒಳ್ಳೇದಂತ ಹೇಳ್ತಾ ಇದ್ದಾರೆ, ಲೋಯರ್ ಕೊಲೆಸ್ಟ್ರಾಲ್ ಅನ್ನ ನಾರ್ಮಲ್ ಮಾಡ್ತದೆ ಅಂತ ಹೇಳ್ತಾರೆ. ಕಾಮನ್ ಕೋಲ್ಡ್, ಕಫ ನೆಗಡಿ ಶೀತ ಆದ್ರೆ ಇದೇನು ಕೋಲ್ಡ್ ಅಂತ ಎಣಿಸ್ಬೇಡಿ, ನಿಮ್ಗೆ ಇದನ್ನು ಕೊಡಿ, ಇದು ಸರಿ ಮಾಡ್ತದೆ. ಅಂಡ್ ಈವನ್ ಪ್ರಿವೆಂಟ್ ಕ್ಯಾನ್ಸರ್, ಹೆಲ್ಪ್ ಟ್ರೀಟ್ ಪೆಪ್ಟಿಕ್ ಅಲ್ಸರ್ ಆಗ ಅಶೋಕ್ ಕೇಳಿದ್ರು ನೋಡಿ, ಗ್ಯಾಸ್ಟ್ರಿಕ್ ಜಾಸ್ತಿ ಅಲ್ಸರ್ ಆಗ್ತದೆ, ಅದನ್ನ ಸರಿ ಮಾಡ್ತದೆ. ಸೊ ಇಂಥ ಒಂದು ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ನೀವು ಎಷ್ಟು ಬೇಕಾದರೂ ನೀವು ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಯಾಕಂದ್ರೆ ಇದರಲ್ಲಿ ವೀಟ್ ಗ್ರಾಸ್ ಅನ್ನ ಇದನ್ನ ಆಡ್ ಮಾಡಿದ್ದಾರೆ, ಇದು ಎಷ್ಟು ಕೆಲಸವನ್ನು ಮಾಡ್ತದೆ. ಸೊ ಈ ಸೊಪ್ಪು ತಿಂದವರಿಗೆ 300 ರೋಗಗಳು ಮಾಯ. ಎಂತ ಕನ್ನಡ ಸಂಜೀವಿನಿ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾರೆ. ಇದು ಯಾವ ಸೊಪ್ಪು? ಇದು ಯಾವ ಸೊಪ್ಪು? ನುಗ್ಗೆ ಸೊಪ್ಪು ಸರ್. ನೋಡಿದ್ರ, ನುಗ್ಗೆ ಸೊಪ್ಪು. ನಾವು ಹಿತ್ತಲ್ ಗಿಡ ಮದ್ದಲ್ಲ ಅಂತ ಎಲ್ಲೋ ಬೆಳ್ಕೊಂಡು ಹೋಗ್ತದೆ ಅಂತ ಎಣಿಸಿದ್ರಿ. ರಿಸರ್ಚ್ ಪ್ರಕಾರ ಹೇಳ್ತಾರೆ ನೋಡಿ, ಇದರಲ್ಲಿ ನೀವು ಆಡ್ ಮಾಡಿದ್ದಾರೆ, ಈ ಇದರಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ನೀವೇನು ಅಲ್ಲಿ ಹಿತ್ತಲ್ ಗಿಡ ಎಲ್ಲೋ ಹುಡುಕ್ಬೇಕಂತಿಲ್ಲ, ಕ್ಲೀನ್ ಮಾಡ್ಬೇಕಂತಿಲ್ಲ. DXN ಕಂಪನಿ ರೆಡಿ ಮಾಡಿ ಅದು ಕ್ಲೀನ್ ಮಾಡಿ ಇದರ ಪೌಡರ್ ಇದ್ರಲ್ಲಿ ಹಾಕಿ ಕೊಟ್ಬಿಟ್ಟಿದ್ದಾರೆ ನೋಡಿ. ದಿನಕ್ಕೊಂದು ಕುಡೀರಿ, 300 ಕಾಯಿಲೆ ಎಲ್ಲಿ ಹೋಗ್ತದೆ ನೋಡು. ಸೊ ಹಾಗಾಗಿ ಹೋಗ್ತದೆ. ರಕ್ತ ಕಡಿಮೆ, ಮೂಳೆ ಸವಕಲು, ಕಫ ಕರಗಿಸಲು ಈ ಸೊಪ್ಪು ರಾಮಬಾಣ ಅಂತ ಹೇಳ್ತಾರೆ. ಯಾವುದು? ನುಗ್ಗೆ ಸೊಪ್ಪು. ರಕ್ತ ಕಡಿಮೆ ಆದ್ರೆ ಅವ್ರಿಗೆ, ಮೂಳೆ ಸವಕಲಾದ್ರೆ ಅವ್ರಿಗೆ, ಕಫ ಜಾಸ್ತಿ ಆದ್ರೆ ಅವ್ರಿಗೆ, ಇದು 100% ಡ್ರಮ್ ಸ್ಟಿಕ್ ಲಿವ್ಸ್ ಹೆಲ್ತ್ ಬೆನಿಫಿಟ್ ಎಷ್ಟಿದೆ. ಇದೆಲ್ಲ ನಾವು ತಿಳ್ಕೋಬೇಕು, ಅಟ್ಲೀಸ್ಟ್ ಯಾಕೆ ಯೂಸ್ ಮಾಡ್ಬೇಕಂತ. ಜ್ಯೇಷ್ಠ ಮಧು ಹಾಕಿದ್ದಾರೆ, ಇದು ಸಹ ನಿಮ್ಗೆ ಇಮ್ಯುನಿಟಿಗೆ ಬೆಸ್ಟ್ ಇದೆ ನೋಡಿ. ನಮಗೆ ಗೊತ್ತಿದೆ ಜ್ಯೇಷ್ಠ ಮಧು. ಮೊದಲು ನಮ್ಮ ಚಿಕ್ಕವರು ಇರ್ಬೇಕಾದ್ರೆ ನಮ್ಮ ಇದರ ಬೇರನ್ನ ಜೇನುತುಪ್ಪದಲ್ಲಿ ಹಾಕ್ಬಿಟ್ಟು ನಮ್ಮ ನಾಲಿಗೆಗೆ ಹಾಕ್ತಿದ್ರು ನಾವು ಮಕ್ಕಳಿರ್ಬೇಕಾದ್ರೆ ಜ್ಯೇಷ್ಠ ಮಧು. ಸೊ ಹಾಗಾಗಿ ಚರ್ಮಕ್ಕೆ ಮಾತ್ರವಲ್ಲೇ ಗಂಟಲು ನೋವು ನೋಡಿ, ಗಂಟಲು ನೋವು, ತಲೆನೋವು, ಶೀತ, ಕೆಮ್ಮು ಮತ್ತು ಆಗ ಇನ್ನಿತರ ಸಮಸ್ಯೆಗಳಿಗೆ ಕೂಡ ರಾಮಬಾಣ. ನಮ್ಮ ಅಜ್ಜ ಅವರು, ನಮ್ಮ ತಂದೆಯವರು ಇದನ್ನ ಮಾಡ್ತಾರೆ, ನನಗೆ ನೆನ್ಪುಂಟು ಜ್ಯೇಷ್ಠ ಮಧು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿರೋದ್ರಿಂದ ಅದನ್ನೆಲ್ಲ ಒಟ್ಟು ಮಾಡಿ ಇದರಲ್ಲಿ ಸೇರಿಸಿದ್ದಾರೆ ನೋಡಿ.
ಎಸಿಡಿಟಿಗೆ ಈ ಬೇರು ರಾಮಬಾಣ ಅಂತ ಹೇಳ್ತಾರೆ. ಯಾವುದು ಈ ಜ್ಯೇಷ್ಠ ಮತ್ತು ರಾಮಬಾಣ ಆಗಿ ವರ್ಕ್ ಆಗ್ತದೆ. ನೆಕ್ಸ್ಟ್ ನಿಮಗೆ ಡೇಟ್ಸ್ ಫ್ರೂಟ್ಸ್ ಪೌಡರ್. ಇದರಲ್ಲಿ ನಾವು ಎಷ್ಟೋ ದುಡ್ಡು ಕೊಟ್ಟು ತಗೊಳ್ತೀವಿ. ಇದು ದ್ರಾಕ್ಷಿ ಅಲ್ಲ, ಇದು ಡೇಟ್ಸ್, ಖಜೂರ. ನಿಮಗೆ ಖಜೂರ ಮರ ನಾವು ದುಬೈಲಿ ಹೋದಾಗ ನೋಡಿದ್ದೀವಿ ನೋಡಿ, ಈಗ ಪುನಃ ಇಲ್ಲಿ ನೋಡ್ತಾ ಇದ್ದೀನಿ, ಈ ಥರ ಇರ್ತದೆ. ಸೊ ಇದರದ್ದು ನೋಡಿ, ಹಣ್ಣಾದಾಗ ಈ ರೀತಿ ಆಗ್ತದೆ. ಇದರಲ್ಲಿ ಎಷ್ಟು ಅಮೇಝಿಂಗ್ ಹೆಲ್ತ್ ಬೆನಿಫಿಟ್ ಇದೆ. ಇದರಲ್ಲಿ ಇಂಪ್ರೂವ್ ದ ಓವರ್ ಆಲ್ ಹೆಲ್ತ್ ಆ್ಯಂಡ್ ಐರನ್ ಕಂಟೆಂಟ್, ರಿಚ್ ಇನ್ ಕ್ಯಾಲ್ಸಿಯಂ ಕಂಟೆಂಟ್, ಇದೆಲ್ಲ ನಿಮಗೆ ಇದರಲ್ಲಿ ಬೋಲ್ಗೆ ಎಕ್ಸಲೆಂಟ್ ಆಂಟಿ ಆಕ್ಸಿಡೆಂಟ್, ಇದೆಲ್ಲ ನಿಮಗೆ ಈವನ್ ಬಾಡಿಯನ್ನು ನಿಮಗೆ ಹೀಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ದಿಸ್ ಪ್ರಾಡಕ್ಟ್ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸ್ವೀಟ್ ಬರಲಿಕ್ಕೋಸ್ಕರ ಇದನ್ನು ಹಾಕಿದ್ದಾರೆ. ನೆಕ್ಸ್ಟ್ ಪಪ್ಪಾಯಿ ಇದೆ. ಪಪ್ಪಾಯಿ ಗೊತ್ತೇ ಇದೆ ನಿಮಗೆ, ಚಮತ್ಕಾರ ಮಾಡಿಬಿಡುತ್ತದೆ ಅಂತ ಹೇಳ್ತಾರೆ. ಡೆಂಗ್ಯೂ, ಮೊಡವೆ, ಕೂದಲು ಉದುರುದು, ತಲೆ ಹೊಟ್ಟು, ಜೀರ್ಣಶಕ್ತಿ, ರಕ್ತದಲ್ಲಿ ಪ್ಲೇಟ್ಲೆಟ್ ಆ್ಯಂಡ್ ಸಕ್ಕರೆ ಕಾಯಿಲೆ ನಿಯಂತ್ರಣ, ಮುಖದ ಕಾಂತಿ ಹೆಚ್ಚು. ಎಂಥ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಅನ್ಇಮ್ಯಾಜಿನಬಲ್ ಪ್ರಾಡಕ್ಟ್ ಇದು, ಅನ್ಇಮ್ಯಾಜಿನಬಲ್. ಯಾಕಂದ್ರೆ ಆ ರೀತಿ ಕಾಂಬಿನೇಷನ್ ಪ್ರಾಡಕ್ಟ್ಗಳನ್ನು ಇದರಲ್ಲಿ ಹಾಕಿದ್ದಾರೆ. ಡಯಾಬಿಟೀಸ್ ಇರೋರು ಮೆಂತೆ ತಿಂದರೆ ಇವೆಲ್ಲ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೆಂತೆ ಸೀಡ್ಸ್ ಅನ್ನ ಯೂಸ್ ಮಾಡಿದಾರಲ್ಲ, ಸೊ ಅದಕ್ಕೂ ನಿಮಗೆ ಡಯಾಬಿಟಿಸ್ ಬರ್ದಕ್ಕೆ ತಡೀಲಿಕ್ಕೂ ಇದು ಹೆಲ್ಪ್ ಆಗ್ತದಲ್ಲ. ಸೊ ಅದಕ್ಕೋಸ್ಕರ ನೀವು ರೆಗ್ಯುಲರ್ ಯೂಸ್ ಮಾಡಿ ಅಂತ. ಮಲಬದ್ಧತೆ, ಹೊಟ್ಟೆ ಬೊಜ್ಜು, ಮೂಲವ್ಯಾಧಿ, ತಲೆ ಹೊಟ್ಟೆಗೆಲ್ಲ ಈ ಮೆಂತೆ ಸೀಡ್ ತುಂಬಾ ಒಳ್ಳೆ ವರ್ಕ್ ಆಗ್ತದೆ. ಸೊ ಹಾಗಿಂದ ಅದನ್ನ ನೀವು ಯೂಸ್ ಮಾಡ್ಬೋದು. ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ನೈಸರ್ಗಿಕ ಕಪ್ಪು ಆಗಬೇಕಾದ್ರೆ ನಿಮ್ಮ ಕೂದಲ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣ ನೆಲ್ಲಿಕಾಯಿ. ಸೊ ನೆಲ್ಲಿಕಾಯಿ ರೆಗ್ಯುಲರ್ ಯೂಸ್ ಮಾಡಿದ್ರೆ ಕೂದಲಿಗೂ ಒಳ್ಳೇದು ಹೇಳ್ತಾರೆ. ಒಳ್ಳೆ ಉದ್ದ ಕೂದಲು ಬರಲಿಕ್ಕೆ ಅದು ನಿಮಗೆ ಹೆಲ್ಪ್ ಮಾಡ್ತದೆ. ಅಶ್ವಗಂಧ ರಸಾಯನ ರಹಸ್ಯ, ಬ್ರೈನ್, ಅಸ್ತಮಾ, ಸ್ಲೀಪ್ನೆಸ್, ಜಾಯಿಂಟ್ ಪೇನ್ ಆ್ಯಂಡ್ ಸೆಕ್ಸ್, ಸ್ಕಿನ್, ಇದಕ್ಕೆಲ್ಲ ನಿಮಗೆ ಅಶ್ವಗಂಧ ತುಂಬ ಹೆಲ್ಪ್ ಮಾಡ್ತದೆ. ಇದು ಸಹ ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸಮೃದ್ಧ ಪೋಷಕಾಂಶ, ಇದು ಆಲ್ರೆಡಿ ನಾನು ಹೇಳಿದ್ದೀನಿ, ಖಜೂರ್ ಆ್ಯಂಡ್ ಶತಾವರಿ ಸಹ ನಮ್ಮ ಆರೋಗ್ಯ ಸಂಜೀವಿನಿ. ಬಳಸೋದ್ರಿಂದ ಏನಾಗ್ತದೆ, ಈ ಸಮಸ್ಯೆಗಳಿರೋದವರಿಗೆ ಉತ್ತಮ ಅತಿ ಸುಲಭ ಮನೆಮದ್ದು. ಸೊ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನಾಗ್ತದೆ ಅಂದರೆ ಬ್ರೆಸ್ಟ್ ಫೀಡಿಂಗ್, ಹಾಲು ಆಗೋದಿಲ್ಲ, ಅವರಿಗೆ ತುಂಬ ಏನೋ ಇಮ್ಯುನಿಟಿ ಪ್ರಾಬ್ಲಮ್ ಇರ್ತದೆ. ಸೊ ಇದನ್ನು ತಗೊಳ್ಳೋದ್ರಿಂದ ಅವರ ಇಮ್ಯುನಿಟಿ ಕರೆಕ್ಟಾಗಿ ಆ ಪ್ರಾಬ್ಲಮ್ ಹೋಗುತ್ತೆ. ಶತಾವರಿ ಬೆನಿಫಿಟ್ ಕೊಟ್ಟಿದ್ದಾರೆ ನೋಡಿ. ಇಂಪ್ರೂವ್ ದ ಫರ್ಟಿಲಿಟಿ, ಮೆನ್ಸುವಲ್ ಕ್ರಾಂಪ್ಸ್ ಆ್ಯಂಡ್ ಪ್ರಮೋಟ್ಸ್ ದ ಲ್ಯಾಕ್ಟೇಷನ್ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್, ರಿಪ್ರೊಡಕ್ಟಿವ್ ಟಾನಿಕ್ ಆ್ಯಂಡ್ ಇಮ್ಯುನಿಟಿನ ಶತಾವರಿಗೆ ಹೆಲ್ಪ್ ಆಗ್ತದೆ. ತುಳಸಿ ಎಲೆಯಲ್ಲಿ ಅಡಗಿರುವ ಔಷಧಿ ಅಂಶಗಳು ನಾನು ಹೇಳಬೇಕಲ್ಲ, ಅದಕ್ಕೆ ಸಪ್ರೇಟ್ ನಾನು ಮೀಟಿಂಗ್ ಮಾಡಿದ್ದೀನಿ. ಕಫ, ನೆಗಡಿ, ಶೀತ ತೊಂದರೆ, ತಲೆನೋವು ಇದ್ರೆ ಬೆಸ್ಟ್. ಆ್ಯಂಡ್ ಹೆಲ್ತ್ ಬೆನಿಫಿಟ್ ಆಫ್ ತುಳಸಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಬೆನಿಫಿಟ್ಗಳು ತುಳಸಿಯಿಂದ ಇದೆ. ಇದರಲ್ಲಿ ತುಳಸಿ ಇದೆ. ಒಂದು ಸೊಪ್ಪು 16 ಕಾಯಿಲೆ ಮನ, ವಿಶೇಷವಾಗಿ ಚರ್ಮದ ಸಮಸ್ಯೆ, ಕೂದಲು ಇರುವವರು, ಉದುರುವ ಸಮಸ್ಯೆ ತಪ್ಪದೇ ಇದು ನೋಡಿ. ಬಸಳೆ ಸೊಪ್ಪು, ಅದೆಲ್ಲ ಆಗ ಹೇಳಿದೆ, ಬಸಳೆ ಪೌಡರ್ ಹಾಕಿದ್ದಾರೆ ಅದು. ಸೊ ಅದು ಇದರಲ್ಲಿ ಇದೆ, ಎಲ್ಲ ಕಡೆ ಸಿಗುವುದಿಲ್ಲ. ಅಗಸೆ ಬೀಜ ಇದೆ, ಅಗಸೆ ಬೀಜ ಇದರಲ್ಲಿ ಇದೆ, ಅದರದ್ದು ಬೆನಿಫಿಟ್ ನಿಮಗೆ ಅದು ಸಿಗ್ತದೆ. ಆ್ಯಂಡ್ ಪ್ರತಿದಿನ ಕಪ್ಪು ಎಳ್ಳು ತಿಂದರೆ ಎಷ್ಟೆಲ್ಲ ಪ್ರಯೋಜನ. ಇದು ಒಂದು ಕಡೆ ಓದಿದ್ದಾರೆ, ಅಂದರೆ ಎಲ್ಲ ಮೆಡಿಸಿನ್ ಆಗಲಿಲ್ಲ ಅಂದರೂ ಇದನ್ನು ತಗೊಂಡ್ರೆ ಅವ ಎದ್ದು ಬಿದ್ದು ಓಡಾಡ್ಬೋದು ಅಂತ ಹೇಳ್ತಾನೆ. ಅಷ್ಟು ಇದು ಕಪ್ಪು ಎಳ್ಳು ಅಷ್ಟು ಬೆನಿಫಿಟ್ ಇದೆ ಇದರಲ್ಲಿ. ಸೊ ಅದು ಸಹ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ ಹೆಲ್ತ್ ಬೆನಿಫಿಟ್ಸ್ ಆಫ್ ಸಿಸೇಮ್, ಏನೆಲ್ಲ ಬೆನಿಫಿಟ್ ಇದೆ ಅಂತ ಕೊಟ್ಟಿದ್ದಾರೆ. ಸೌಂದರ್ಯ ಮತ್ತು ಆರೋಗ್ಯಕ್ಕೆ ಅರಿಶಿನ ಲಾಭಗಳು ತಿಳಿದ್ರೆ ಆಶ್ಚರ್ಯ ಪಡುತ್ತೀರ. ಸೌಂದರ್ಯಕ್ಕೆ, ಸ್ಕಿನ್ನಿಗಂತೂ ನಂಬರ್ 1 ನೋಡು. ಆಂಟಿ ಆಕ್ಸಿಡೆಂಟ್, ಇದು ಕ್ಯಾನ್ಸರ್ ಬರದಂತೆ ತಡೀತದೆ. ಸ್ಕಿನ್ ಶೈನಿಂಗಿಗೆ ಒಳ್ಳೇದು, ಹೀಲಿಂಗಿಗೆ ತುಂಬ ಒಳ್ಳೆ ಪ್ರಾಡಕ್ಟ್ ಇದು, ಇಮಿಡಿಯೇಟ್ ಹೀಲ್ ಮಾಡ್ತದೆ. ಸೊ ಅದರಿಂದ ಇಷ್ಟೆಲ್ಲ ಬೆನಿಫಿಟ್ ಇರುವ ಪ್ರಾಡಕ್ಟನ್ನು ತಾವು ಯಾಕೆ ಇನ್ನೂ ಯೂಸ್ ಮಾಡಲಿಲ್ಲ? ಇವತ್ತೇ ತಗೊಳ್ಳಿ. ಇದನ್ನು ಈಗ ಒಂದು ಗ್ಲಾಸ್ ನೀರಿಗೆ ಹಾಕಿ ಮತ್ತೆ ಕುಡೀರಿ. ನೋಡಿ ಇದರ ಬೆನಿಫಿಟ್ ನೋಡಿ, ಟೇಸ್ಟ್ ನೋಡಿ ಹೇಗಿದೆ, ಟೇಸ್ಟ್ ಸೂಪರ್. ಸೊ ಅಂಥ ಒಂದು ಪ್ರಾಡಕ್ಟ್ ನಮ್ಮ ಸೂಪರ್ ಗ್ರೂನ್. ಇದನ್ನು ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟನ್ನು ತಗೋಬೋದು. ಪುನಃ ದಾಲ್ಚಿನ್ನಿ ಇದೆ ಇದರಲ್ಲಿ. ವೈದ್ಯ ಲೋಕಕ್ಕೆ ಸವಾಲ್ ಅಂತ ಹೇಳ್ತಾರೆ. ಈವನ್ ಕೆಲವು ಸಮಸ್ಯೆಗಳು ಕೊಳಿಸಿದ್ದಾರೆ, ಚರ್ಮದಲ್ಲೇ ಹತ್ತಿರ ಬರೋದಿಲ್ಲ ಹೇಳ್ತಾರೆ. ಅಜೀರ್ಣ ವಾಸಿ ಮಾಡ್ತಾರೆ, ಹೃದಯಕ್ಕೆ ಒಳ್ಳೆಯದು. ಡಯಾಬಿಟೀಸ್ ಸೂಪರ್, ಚಳಿಗಾಲಕ್ಕೆ ಬೆಚ್ಚಗಿದ ಚರ್ಮಕ್ಕೆ ಒಳ್ಳೆಯದು ಅಂತ ಹೇಳ್ತದ್ದು. ಆಮೇಲೆ ಪ್ರತಿದಿನ ಲವಂಗ ಬಳಸಿದ್ರೆ 8 ಆರೋಗ್ಯ ಸಮಸ್ಯೆಗಳು ದೂರ ಆಗ್ತದೆ ಅಂತ ಹೇಳ್ತಾರೆ. ಹೆಲ್ತ್ ಬೆನಿಫಿಟ್ ಆಫ್ ಕ್ಲೋವ್, ಸೊ ಇದು ಲವಂಗ. ಸೊ ಲವಂಗ ಯೂಸ್ ನಿಮಗೆ ಹಲ್ಲಿನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಹಿಪ್ಪುಲಿ, ತೂಕ ಇಳಿಕೆ, ರಕ್ತಹೀನತೆ, ಕೆಮ್ಮು, ಕಫ, ಅದಕ್ಕೆ ಒಳ್ಳೆಯದಾಗ್ತದೆ. ಸೊ ಹಾಗೆ ಪುಕ್ಲಿಯಿಂದ ಏನೇನು ಎಕ್ಸ್ಟ್ರಾ ಬೆನಿಫಿಟ್ ಇದೆ. ಏಲಕ್ಕಿಯ ಬೆನಿಫಿಟ್ಗಳು, ಎದೆ ಉರಿ, ಹುಳಿತೇಗು, ತಲೆನೋವಿಗೆ ಪರಿಹಾರ, ನಿದ್ದೆಯಲ್ಲಿ ಗೊರಕೆ ನಿಲ್ಲಿಸಿ ಇದು ಹೆಲ್ಪ್ ಮಾಡ್ತಂತ ನೋಡಿ. ಓಮ ಇದೆ ಇದರಲ್ಲಿ, ಅಜ್ವಾನ್, ಹೆಲ್ತ್ ಬೆನಿಫಿಟ್ಸ್ ಆಫ್ ಅಜ್ವಾನ್. ಸೊ ಹಾಗೆ ನಿಮಗೆ ಬೀಟ್ರೂಟ್ ಪೌಡರ್ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಅಜ್ವಾನ್ ಬೆನಿಫಿಟ್, ಈವನ್ ದ್ರಾಕ್ಷಿ ಕೂಡ ಇದರಲ್ಲಿ ಇದೆ. ಸೊ ದ್ರಾಕ್ಷಿಯಿಂದ ಎಷ್ಟೋ ನಿಮಗೆ ಆರೋಗ್ಯದ ಬೆನಿಫಿಟ್ ಸಿಗ್ತದೆ. ಹೇಗೆ ಯೂಸ್ ಮಾಡ್ಬೋದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. 1 ಗ್ಲಾಸ್ ನೀರಿಗೆ 1 ಟ್ಯಾಬ್ಲೆಟ್ಸ್ ಹಾಕ್ಬಿಡಿ, 5 ನಿಮಿಷ ಬಿಟ್ಬಿಡಿ, ಡೈಲ್ಯೂಟ್ ಆಗ್ತದೆ, ಯು ಕ್ಯಾನ್ ಎಂಜಾಯ್.
ಸೊ ಡೈಲಿ ಯೂಸ್ ಮಾಡಿ. ಈಗ ಎಷ್ಟು ಜನ ರೆಡಿ ಆದ್ರಿ ತಗೊಳ್ಳಿಕ್ಕೆ? 1 tablets, easy to carry, ready to use, water available everywhere, and fizzing, seeing and believing, understanding the taste, instant drinks. ಟೇಸ್ಟ್ ನಿಮ್ಗೆ ಈಗ ಟೇಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಟೇಸ್ಟ್ ಆಲ್ರೆಡಿ ನಿಮಗೆ ಮತ್ತೆಲ್ಲ ತೋರಿಸಿದ್ದೀನಿ, ಎಲ್ಲ ಹೇಳಿದ್ದೀನಿ. ಟೇಸ್ಟ್ ನೀವೇ ಮಾಡಬೇಕು, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಇದರಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಟೇಸ್ಟ್. ಇಕಾನಮಿ ಅದು ಹೇಳಿದಲ್ಲ, ಜಸ್ಟ್ ನಿಮಗೆ 20 ರೂಪಾಯಿಗೆ ಒಂದು ಗ್ಲಾಸ್, ಈಸಿ 20. ಅವಾಗ ಹೋಲ್ಸೇಲಲ್ಲಿ ಕಮ್ಮಿ ಬೀಳ್ತದೆ ಹೇಳಿದ್ರೆ 20 ರುಪೀಸಲ್ಲಿ ನೀವು ಇದನ್ನು ಈಸಿಯಾಗಿ ಮಾಡ್ಕೊಂಡು ಮನೆಯಲ್ಲೇ ಕುಡಿಬೋದು. ಸುರೇಶ್ ತೇರ್ನಿ ಅವರು, ಶರಾವತಿ ಅವರು, ಬಾಳಪ್ಪ ಅವರು, ಕಮಲಾಕ್ಷಿ ಅವರು ರಿಯಲಿ ಡಿಸೈಡ್ ಮಾಡಿದಿರಿ. ನೀವು ಯೂಸ್ ಮಾಡಿ, ನಿಮಗೆ ಹೆಲ್ತ್ ಬೆನಿಫಿಟ್ ಗ್ಯಾರಂಟಿ ಸಿಗ್ತದೆ. ಒಂದು 10 ಕಸ್ಟಮರ್ಗೆ ನೀವು ಇದನ್ನು ಕೊಡಿ. ಮಿರಾಕಲ್ ಡ್ರಿಂಕ್ಸ್ ಅಂತ, ದಿನಕ್ಕೆ 1 ಲೋಟ ಆಗುವುದು. ದಿನಕ್ಕೆ 1 ಲೋಟ 25 ಹರ್ಬ್ಸಿಂದ ತಯಾರು ಮಾಡಿದ ಒಂದು ಡ್ರಿಂಕ್ಸ್ ಇದು. ನೀವು ರೆಗ್ಯುಲರ್ ಕುಡೀರಿ, ಬೆನಿಫಿಟನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ 265 ರೂಪಾಯಿ. ಸೊ ಪುನಃ ನಿಮಗೆ 75 PV ಇದು. ಆಗ ನಿಮಗೆ ನಮ್ಮ ಮೇಡಮ್ ಹೇಳಿದ್ರು 20 ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು PV ಆಯ್ತು ಅವರಿಗೆ. 7 14. ಸೊ ಭಾನುಕಲಾ ಅವರಿಗೆ ಸುಮಾರು 1,500 PV ಆಗೋಯ್ತು. ಜಸ್ಟ್ 20 ಮೂವ್ಮೆಂಟ್ ಮಾಡಿದ್ರೆ ನಿಮ್ಮ PV, ನಿಮ್ಮ ಲೈಫ್ ಸ್ಟೈಲನ್ನೇ ಚೇಂಜ್, ಒಂದು ಪ್ರಾಡಕ್ಟಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್. ಯಾರಿಗಾದರೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನಾನು ಎಲ್ಲಿ ಹೈಟ್ ನೋಡಿ, ಸ್ಲೈಡ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಒಂದು ಪ್ರೈಸ್ ಇದೆ, ಚಪ್ಪಾಳೆ ಕೊಡ್ಬೋದು ನಿಮಗೆ ಜೋರಾಗಿ. ನಾನು ಎಲ್ಲಿ ನಿಂತಿದ್ದೀನಿ ಅಂತ ಹೇಳಿ ಯಾರಾದರೂ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಯಾರಿಗೆ ಡೌಟ್ ಇದೆಯಾ, ಏನಾದ್ರು ಕೇಳಿಕುಂಟಾ? ಓಕೆ, ಅಶೋಕ್ ಕ್ಲೋಸ್ ಮಾಡಿ. ಹಾಗಾದ್ರೆ ಯಾರಿಗೂ ಕ್ವಶನ್ಸ್ ಇಲ್ಲ ಕಾಣ್ತದೆ. ಎಲ್ಲರೂ ಯೂಸ್ ಮಾಡಿ, ಪ್ರತಿಯೊಬ್ಬರು ಯೂಸ್ ಮಾಡಿ. ನಿಮ್ಮ ಅಸಿಡಿಟಿ ಪ್ರಾಬ್ಲಮ್ ಅನ್ನು ಹೋಗಲಾಡಿಸಿ, ಬಾಡಿಯ pH ಅನ್ನು ಕರೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ವಂಡರ್ಫುಲ್ ಪ್ರಾಡಕ್ಟ್. ಹೇಳಿ ಮೇಡಮ್ ಶರಾವತಿ ಅವರೇ, ಮಾತಾಡ್ಲಿಕ್ಕುಂಟಾ? ಸರ್ ಸ್ವೀಟ್ನೆಸ್ ಗೆ ಜೈಲಿತಾಲ್ ಯೂಸ್ ಮಾಡ್ತಾರಲ್ಲ ಇದು? ಇಲ್ಲ, ಸೈಲಿಟಾಲ್ ಇದರಲ್ಲಿ ಇಲ್ಲ ಕಾಣ್ತದೆ. ಸೈಲಿಟಾಲ್ ಇಲ್ಲ ಇದರಲ್ಲಿ. ನಿಮಗೆ ಸ್ವೀಟ್ನೆಸ್ಗೆ ಡೇಟ್ ಇದೆ. ಖಜೂರ್ ಯೂಸ್ ಮಾಡ್ತಾರೆ ಅವರು. ಆಮೇಲೆ ಇನ್ನೊಂದು ಐಟಮ್ 2 ದ್ರಾಕ್ಷಿ ಯೂಸ್ ಮಾಡ್ತಾರೆ. ಖರ್ಜೂರ್ ಅಂಡ್ ದ್ರಾಕ್ಷಿಯನ್ನ ಯೂಸ್ ಮಾಡಿದ್ದಾರೆ. ಓಕೆ, ಹೇಳಿ. ಏನಿಲ್ಲ ಸರ್, ಒಳ್ಳೆದು ಯೂಸ್ ಮಾಡ್ತಾ ಇದ್ದೇವೆ. Okay. ದಿನ ಅಸಿಡಿಟಿ ಎಷ್ಟು ಕಡಿಮೆ ಆಗದೆ. ಓಕೆ 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 ಎಲ್ಲ ನಮ್ಮ ದೇವಸ್ಥಾನದಲ್ಲಿ ಪ್ರೀತಿಯಕ್ಕಿತ್ತು, ಎಲ್ಲ ನಾರ್ಮಲ್ಕ್ಕಿಂತ ಕಡಿಮೆ ಚೆನ್ನಾಗಿದೆ. ಓಕೆ 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 ವೆರಿ ಗುಡ್ ವೆರಿ ಗುಡ್. ಎಲ್ಲ ದೇವಸ್ಥಾನಗಳಿಗೆ ನಮಸ್ಕಾರ. ಇದು ನಾನು ಮಲೇಷ್ಯಾದಲ್ಲಿ ಲಂಕಾವಿಯಲ್ಲಿ ಹೋಗಿದ್ದೆ. ಲಂಕಾವಿಯಲ್ಲಿ ಒಂದು ಬ್ರಿಡ್ಜ್ ಇದೆ. ಒಂದು ಪರ್ವತಕ್ಕೂ ಇನ್ನೊಂದು ಪರ್ವತಕ್ಕೂ ಈ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ನೋಡಿ. ಇಲ್ಲಿಗೆ ನಾವು ಜಸ್ಟ್ ಕೇಬಲ್ ಕಾರಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಈ ಬ್ರಿಡ್ಜ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದು ನಿಮಗೆ ಈ ಫೋಟೋ ತೋರಿಸಿರೋದು. ಸೊ ಅದರಿಂದ ನೀವು ಕೂಡ ಹಲವಾರು ಆಲ್ರೆಡಿ ಅಶೋಕ್ ಹೇಳಿದ್ದಾರೆ, ನೀವು ಕೂಡ ಪ್ರತಿ ವರ್ಷ ಫಾರಿನ್ ಟ್ರಿಪ್ ಮಾಡ್ಬೋದು DXನಲ್ಲಿ. ಜಸ್ಟ್ ಈ ಪ್ರಾಡಕ್ಟನ್ನು ನಿಮ್ಮ ಬ್ಯಾಗಲ್ಲಿ ಒಂದು 20 ಇಟ್ಕೊಳ್ಳಿ. ದಿನ ಒಂದು ನೋಡಿ. ಬೇಕಾದ್ರೆ ಎಸಿಡಿಟಿ ಪ್ರಾಬ್ಲಮ್ ಎಷ್ಟು ಜನಕ್ಕಿದ್ದಾರೆ, ಎಸಿಡಿಟಿ ಪ್ರಾಬ್ಲಮ್ ಇದೆ, ಅವ್ರನ್ನೆಲ್ಲ ನೀವು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಅದ್ರ ಜೊತೆಗೆ ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಮಾರ್ನಿಂಗ್ ಹೇಳಿ. ಮಾರ್ನಿಂಗ್ ಸರ್. ಆಕ್ಚುಲಿ ಇದು ಈ ಫಂಕ್ಷನ್ಗೆಲ್ಲ ಹೋಗಿ ಬಂದಾಗ ಅಲ್ಲಿ ಫುಡ್ ಎಲ್ಲ ನಮ್ಗೆ ತಕೊಂಡಾಗ ಒಂಥರ ಹೊಟ್ಟೆ ಉಬ್ಬಸಾಗೆ ಆಗ್ತದಲ್ಲ ಸರ್, ಅವಾಗೆಲ್ಲ ತಕೊಂಡ್ರೆ ಅದು ನಮ್ಗೆ ತುಂಬಾ ಅನುಕೂಲ ಸಿಗ್ತದೆ. ತುಂಬಾ ಅನುಕೂಲ. ಅದಕ್ಕೆ ನಿಮ್ಗೆ ನಾವು ಭಾನುಕಲಾ ಮೇಡಮ್ ಹೊರಗಡೆ ಟೂರ್ ಹೋದಾಗ ಫುಡ್ ಎಲ್ಲ ಚೇಂಜ್ ಆಗ್ತದಲ್ಲ, ಆವಾಗ ಬಾಡಿ ಆಟೋಮೆಟಿಕ್ ಕೆಲವರಿಗೆ ಫುಡ್ ಪಾಯ್ಸನ್ ಆಗ್ತದೆ, ಕೆಲವರಿಗೆ ಅಸಿಡಿಟಿ ಆಗ್ತದೆ, ಕೆಲವರಿಗೆ ಅಜೀರ್ಣ ಆಗ್ತದೆ. ಅವಾಗೆಲ್ಲ ನೀವು ಇದನ್ನ ಫಂಕ್ಷನ್ ಇದ್ದ ದಿನ ಇದನ್ನ ಡೆಫಿನೆಟ್ಲಾಗಿ ಕುಡೀರಿ. ಕರೆಕ್ಟ್ ಮಾಡಿಬಿಡ್ತದೆ ನೋಡಿ, ಬಾಡಿಯನ್ನು ಬ್ಯಾಲೆನ್ಸ್ ಮಾಡಿಬಿಡ್ತದೆ. ಹಾಗಾಗಿ ಇಷ್ಟೆಲ್ಲ ನಿಮಗೆ ಬೆನಿಫಿಟ್, ಇಷ್ಟೆಲ್ಲ ಪ್ರಾಡಕ್ಟಲ್ಲಿ ಹೆಲ್ಪ್ ಇದೆ. ಅದು ಹಾಗಾಗಿರೋದು ಅಷ್ಟು ಕೆಲಸ ಮಾಡ್ತದೆ. ಇದೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಓಕೆ ಸರ್. ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಕ್ಲೋಸ್ ಮಾಡೋಣ ಹಾಗಾದ್ರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ನಾಳೆ ಇನ್ನೊಂದು ಪ್ರಾಡಕ್ಟ್. ಓಕೆ ಓಕೆ ಇನ್ನೊಂದು. ಓಕೆ ಓಕೆ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಅಶೋಕ್ ಕ್ಲೋಸ್ ಮಾಡೋಣ. ಓಕೆ ಸರ್. ಓಕೆ, ತುಂಬಾ ಧನ್ಯವಾದ ಸರ್. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಯಾಕಂದ್ರೆ ಬಹಳ ಒಂದು ಕಡಿಮೆ ದರದಲ್ಲಿ ಒಳ್ಳೆಯ ಪಾನೀಯ ನಮ್ಗೆ ರೆಡಿ ಮಾಡಬಹುದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು.
ಓಕೆ ಓಕೆ, ಮಕ್ಕಳಿಗೂ ಕೊಡ್ಬೋದು ನೋಡಿ. ಮಕ್ಕಳಿಗೆ ಯಾವ್ದಾವ್ದೋ ಪಾನೀಯ ಕೊಡ್ತೀರಿ. ಇದ್ದಾರೆ ನಾವು ಸಹ ಹ್ಮ್. ಈಗ ನಮ್ಗೆ ಹೋಮ್ ಮೀಟಿಂಗ್ ಅಲ್ಲಿ ಡೆಮೋ ಮಾಡ್ಲಿಕ್ಕೆ ಬಾರಿ ಈಸಿ ಆಗ್ತದೆ ಸರ್ ಇದು. ಹಾ, ಮತ್ತೆ ಈಸಿ ಅಲ್ಲ, ಏನ್ ಬೇಡ, ಒಂದು ಬೇರೆ ಗ್ಲಾಸ್ product ಇದ್ರೆ ಗೆ ಅಂತ. ಆಯ್ತು. ಹೌದೌದು. ಈಗ ನಿಮ್ದು ಈವನ್ ನೀರಿನ ಬಾಟ್ಲ್ ಮೇಲ್ಗಡೆ ನೀರಿನ ಬಾಟ್ಲ್ ಇರ್ತದಲ್ಲ, ನೀವೇನ್ ಮಾಡ್ಬೇಕು, ಅದರ ಮೇಲ್ಗಡೆ ಒಂದು ಅವರು ಕವರ್ ಪೇಪರ್ ಅಂಟಿಸಿ, ಆ ಪೇಪರ್ ತೆಗೆದು ಬಿಡಿ. ಈ ನೀರ್ ಇರ್ತದೆ ಅದ್ರ ಒಳಗಡೆ ಇದು ಮಾತ್ರೆ ಹಾಕ್ಬಿಟ್ಟು ಶೇಕ್ ಮಾಡಿದ್ರೆ ನಿಮ್ಗೆ ಒಂದು ಗ್ಲಾಸ್, ಒಂದು ಬಾಟ್ಲ್ ಆಗ್ಬಿಡ್ತದೆ ಜ್ಯೂಸ್. ಅದನ್ನು ತೋರಿಸ್ಬೋದು. ಈ ಬಿಹಾರೀಸ್ ಎಲ್ಲ ನೋಡಿ ಅದೇ ತರ ಮಾಡ್ತಾರೆ. ನೋಡಿ ಇಲ್ಲಿ ನಿನ್ನೆ ಬಿಹಾರಿ ಬಂದು ಇಬ್ಬರನ್ನ ಜಾಯಿನ್ ಮಾಡ್ದ ಇಲ್ಲಿ. ನಾವು ಜಾಯಿನ್ ಮಾಡೋದಲ್ಲಿ ಗುಡ್ ಹಿಂದೇಟ್ ಮಾರ್ನಿಂಗ್ ಸರ್. ಹಾಕ್ತೀವಿ. ಹ್ಮ್. ಸರ್ ಹೇಳಿ. ಇದರಲ್ಲಿ ಓದಿ ನೋಡ 18 ಇಯರ್ಸ್ ಮೇಲೆ ಇರೋರು ಮತ್ತೆ ಪ್ರೆಗ್ನೆನ್ಸಿ ತಗೋಬಾರ್ದು ಅಂತ ಹಾಕಿದ್ದಾರೆ. ನಾನು ಒಬ್ಬರಿಗೆ ಕೊಡಕ್ ಹೋಗಿದ್ದೆ, ಅವರು ಪರ್ಟಿಕ್ಯುಲರ್ ಲೈನ್ ಎಲ್ಲ ಓದ್ತಾ ಇದ್ರು. ಆವಾಗ ಇದು 18 ಇಯರ್ಸ್ ಮೇಲೆ ಮತ್ತೆ ಪ್ರೆಗ್ನೆನ್ಸಿ ರೆಡಿ ಕೊಡೋಂಗಿಲ್ಲ ಅಂತಂದ್ರು. ಎಲ್ಲಿ ನಾನ್ ಹಾಕಿದ್ದಾರೆ? ತಕ್ಷಣ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್. ಪ್ರೆಗ್ನೆನ್ಸಿ ನಾನು ಇರ್ಬೋದು. ಒಂದು ಲೆನ್ಸ್ ಒನ್ ಮಿನಿಟ್. ಇಟ್ಕೊಂಡಿರ್ತೇನೆ, ಆ ಲೆನ್ಸ್ ನೋಡಿ ಹೇಳ್ದ. ಅವಾಗ ನಾನು ಏನು ಮಾತಾಡ್ಲಿಲ್ಲ. ಅವ್ರಿಗೆ ಹಾ. ಕೊಡ್ಬೋದಿತ್ತು, ಆಮೇಲೆ ಅವ್ರಿಗೆ ತಗೊಳ್ಳಿಲ್ಲ. ನಂಗೆ ಹ್ಮ್. ರಿಜೆಕ್ಷನ್ ಆಯ್ತು. ಅವಾಗ ನಾನು ಬಂದೆ, ಪರವಾಗಿಲ್ಲ ಅಂತ ಬಂದೆ. ಜಸ್ಟ್ ನೋಡಿ ಹೇಳ್ತೀನಿ ಏನಂತ. ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಏನ್ ಗೊತ್ತುಂಟು, ಇದರಲ್ಲಿ 2-3 ಪ್ರಾಡಕ್ಟ್ ಇದೆಯಲ್ಲ, ತಗೋಬಹುದು, ಏನು ತೊಂದರೆ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ವೊಮಿಟಿಂಗ್ ಎಲ್ಲ ಇರ್ತದಲ್ಲ, ಇದು ಇಮ್ಯುನಿಟಿನ ಆಕ್ಟಿವೇಟ್ ಮಾಡಿ ವೊಮಿಟಿಂಗ್ ಅನ್ನ ಜಾಸ್ತಿ ಮಾಡಿಸ್ತದೆ. ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಅವರಿಗೆ ನೀವು ಸ್ಲೋ ಆಗಿ ಕೊಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದರಲ್ಲಿ ಕೆಲವೆಲ್ಲ ಐಟಮ್ ಇದೆಯಲ್ಲ, ಇದು ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದರಿಂದಾಗಿ ಆ ಥರ ನಿಮಗೆ ಕಂಡು ಬಂದಿರಬಹುದು. ಏನಿಹೌ ನಾ ಚೆಕ್ ಮಾಡಿ ನಿಮಗೆ ನಾಳೆ ಹೇಳ್ತೀನಿ. ಓಕೆ ಓಕೆ ಸರ್. ಓಕೆ 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 ಓಕೆ. ಓಕೆ, ಥ್ಯಾಂಕ್ ಯು.